Hi guys, this is from Lemon Karna. ಸೊ ಏನಿದೆ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇದೊಂಥರ ರ್ಯಾಪಿಡ್ ರಿವಿಷನ್ ಇದ್ದಂಗೆ. ಸೊ ಈಗ ಫಸ್ಟು HMP ಪಾತ್ವೆ. ಸೊ ಹಂಗಂದರೆ ಎಕ್ಸೋಸ್ ಮೋನೋಫಾಸ್ಫೇಟು ಪಾತ್ವೆ. ಅದರ್ ನೇಮ್ ಏನಾದರೂ ಈ ಪಾತ್ವೆಗಳಿಗಿದೆಯಾ ಅಂತೇಳಿ ನೋಡಿದ್ರೆ ಫೆಂಟೋಸ್ ಫಾಸ್ಫೇಟ್ ಪಾತ್ವೆ, ಫಾಸ್ಫೋಗ್ಲುಕೋನೇಟ್ ಪಾತ್ವೆ, ಡೈರೆಕ್ಟ್ ಆಕ್ಸಿಡೇಸಿವ್ ಪಾತ್ವೆ, ಈ ಥರ ಇನ್ನೊಂದು 3 ಹೆಸರಿಗೆ ಈ ಥರ ಕರಿಬೋದು. ಇನ್ನು ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ಪಾತ್ವೆ ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಬರೀಬೋದು ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರೆ NADPH H+ is a reduced form of nicotinamide adenine dinucleotide phosphate vitamin B3 ಇದು ಫಾರ್ಮು. ಸೊ ಇದು HMP ಪಾತ್ವೆನಲ್ಲಿ ಮೇನ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಇದು RBCs ಅಥವಾ ಅದರ್ ಸೆಲ್ಸ್ ಏನಿದ್ದಾವೆ ಆ ಸೆಲ್ಸ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಡ್ಯಾಮೇಜಿಂದ ಪ್ರಿವೆಂಟ್ ಮಾಡುತ್ತೆ ಮೇಜರಾಗಿ. ಮತ್ತು ರಿಡಕ್ಟಿವ್ ಬಯೋಸಿಂಥಸಿಸ್, ಫ್ಯಾಟಿ ಆ್ಯಸಿಡ್ಡು, ಕೊಲೆಸ್ಟ್ರಾಲ್, ಬೈಲ್ ಆಸಿಡ್ಡು ಇವನ್ನೆಲ್ಲ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಇರ್ಬೋದು, ಡಿಟಾಕ್ಸಿಫಿಕೇಷನ್ ಡ್ರಗ್ಸು, ಆ್ಯಂಟಿಬಯೋಟಿಕ್ಸು ಮತ್ತು ಆಲ್ಕೋಹಾಲು, ಟಾಕ್ಸಿನ್ಸ್ ಇವನ್ನೆಲ್ಲ ಡಿಟಾಕ್ಸಿಫಿಕೇಷನ್ ಮಾಡೋಕ್ಕಿರ್ಬೋದು. ರೆಸ್ಪಿರೇಟ್ರಿ ಬರ್ಸ್ಟ್ ಇನ್ ಫ್ಯಾಗೋಸೈಟೋಸಿಸ್, ಸೊ ಬ್ಯಾಕ್ಟೀರಿಯಾನ ಎಂಗಲ್ಫ್ ಮಾಡ್ಕೊಂಡು ಕಿಲ್ ಮಾಡೋದು. ನೈಟ್ರಿಕ್ ಆ್ಯಸಿಡು ಅದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ರಿಡ್ಯೂಸ್ ದ ಮೆಥಿಮೋಗ್ಲೋಬಿನ್ ಟು ಹಿಮೋಗ್ಲೋಬಿನ್, ಮೆಥಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಆಗಿ ರಿಡ್ಯೂಸ್ ಮಾಡುತ್ತೆ. ಹಾರ್ಮೋನು ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ನ ಸಿಂಥಸಿಸ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. DNA RNA ಸಿಂಥಸಿಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಏನಿದ್ದಾವೆ ಇದು ಆಲ್ಮೋಸ್ಟ್ ಬಯೋಮೆಡಿಕಲ್ ಇಂಪಾರ್ಟೆನ್ಸ್ ಆಗೋಗುತ್ತೆ ಪಾತ್ವೆದು. ಇನ್ನು ಸೈಟ್ ಆಫ್ ಅಕರೆನ್ಸ್ ನೋಡಿದ್ರೆ ಟಿಶ್ಯೂ ಮೇನಾಗಿ ಟಿಶ್ಯೂನಲ್ಲಿ ಮತ್ತು ಸೆಲ್ಸಲ್ಲಿ ಆಗುತ್ತೆ. ಸೊ ಲಿವರ್, ಓಡಿಫೋಸ್ ಟಿಶ್ಯೂ, ಅಡ್ರಿನಲ್ ಕಾರ್ಟೆಕ್ಸು, ಲ್ಯಾಕ್ಟೇಟಿವ್ ಮೆಮರಿ ಗ್ಲ್ಯಾಂಡ್ಸು, RBC ಇಷ್ಟು ಸೋರ್ಸಲ್ಲಿ ಈ ಪಾತ್ವೆ ಆಗ್ತೈತೆ. ಸೆಲ್ಸಲ್ಲಿ ನೋಡಿದ್ರೆ ಎಲ್ಲ ಸೆಲ್ಸ್ ಆರ್ಗನಲ್ಸಲ್ಲೂ ಆಗುತ್ತೆ. ಸೆಲ್ಯುಲರ್ ಲೊಕೇಶನ್ ಓನ್ಲಿ ಸೈಟೋಪ್ಲಾಸಮ್ ಇರುತ್ತೆ. ಎಲ್ಲ ಸೆಲ್ಯುಲರ್ ಲೊಕೇಶನಲ್ಲಿ ಸೈಟೋಪ್ಲಾಸಮ್ ಅಂತ ಮಾತ್ರ ಆಗುತ್ತೆ. ಸ್ಟೇಜಸ್ ಅಥವಾ ಈ ಪಾತ್ವೆನಲ್ಲಿ ಫೇಸಸ್ ನೋಡಿದ್ರೆ 2 ಫೇಸು, ಒಂದು ಆಕ್ಸಿಡೇಟಿವ್ ಫೇಸು ಅದು ಇರ್ರಿವರ್ಸಬಲ್ಲು, ಇನ್ನೊಂದು ನಾನ್ ಆಕ್ಸಿಡೇಟಿವ್ ಫೇಸು ಅದು ರಿವರ್ಸಬಲ್ಲು. ಸೊ ಆ ಆಕ್ಸಿಡೇಟಿವ್ ಫೇಸಿಂದು ರಿಯಾಕ್ಷನ್ಸ್ ನೋಡೋಣ. ರಿಯಾಕ್ಷನ್ಸಲ್ಲಿ ಫಸ್ಟು ಗ್ಲೂಕೋಸ್ 6 ಫಾಸ್ಫೇಟಿಂದ 6-ಫಾಸ್ಫೋಗ್ಲುಕೋನೋಲ್ಯಾಕ್ಟೋನಾಗಿ ಕನ್ವರ್ಷನ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲೂಕೋಸ್ 6-ಫಾಸ್ಫೋಡಿಹೈಡ್ರೋಜಿನೇಸ್ ಅದರಲ್ಲಿ NADPH plus H2O in the requirement of magnesium minerals. ಸೊ ನೆಕ್ಸ್ಟ್ NADPH H+ನ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಸೊ ಇಲ್ಲೊಂದು ಫಾರ್ಮ್ ಆಫ್ NADPH ಸಿಕ್ತು ನಮಗೆ ಒಂದು. ನೆಕ್ಸ್ಟು 6-ಫಾಸ್ಫೋಗ್ಲುಕೋನೋಲ್ಯಾಕ್ಟೋನಿಂದ 6-ಫಾಸ್ಫೋಗ್ಲುಕೋನೇಟ್ ಆಗುತ್ತೆ. ಸೊ 6-ಫಾಸ್ಫೋಗ್ಲುಕೋನೇಟು ಅನ್ನು ಎಂಜೈಮ್ ಯುಟಿಲೈಸ್ ಮಾಡ್ಕೊಂಡಾಗುತ್ತೆ. ಸೊ ಇಲ್ಲಿ ಹೈಡ್ರಟೇಸ್ ಎಂಜೈಮ್ ಇರೋದ್ರಿಂದ ವಾಟರ್ ಆ್ಯಡ್ ಆಗಿರುತ್ತೆ. ಸೊ ಮಿನರಲ್ಸ್ ಮೆಗ್ನೀಷಿಯಮ್ ರಿಕ್ವೈರ್ಮೆಂಟು, ಸೊ ಹಂಗಾಗಿ 6-ಫಾಸ್ಫೋಗ್ಲುಕೋನೇಟ್ ಆಗಿರುತ್ತೆ. ನೆಕ್ಸ್ಟು 6-ಫಾಸ್ಫೋಗ್ಲುಕೋನೇಟಿಂದ ರಿಬ್ಲೋಸ್ 5-ಫಾಸ್ಫೇಟ್ ಆಗುತ್ತೆ. ರಿಬ್ಲೋಸ್ 5-ಫಾಸ್ಫೇಟ್ ಏನಿದೆ ಇದು ಕೀಟೋಸಿಸ್ ಫೆಂಟೋ ಶುಗರು. ಸೊ ರಿಬ್ಲೋಸ್ 5-ಫಾಸ್ಫೇಟ್ ಆಗೋದಕ್ಕೆ 6-ಫಾಸ್ಫೋಗ್ಲುಕೋನೇಟ್ ಡಿಹೈಡ್ರೋಜಿನೇಸ್ ಅನ್ನೋ ಎಂಜೈಮ್ ಬೇಕಾಗಿರುತ್ತೆ. ಮತ್ತು NADPH+H+ ಏನಿದೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಡಿಕಾರ್ಬಾಕ್ಸಿಲೈಸೇಷನ್ ಕೂಡ ಇದೇ ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಇಷ್ಟು ಏನಿದ್ದಾವೆ ಇದು ಆಕ್ಸಿಡೇಟಿವ್ ಫೇಸ್ ಆಫ್ ದಿ HMP ಪಾತ್ವೆ. ಸೊ ರಿಬ್ಲೋಸ್ 5-ಫಾಸ್ಫೇಟ್ ಏನಿದೆ ಅದು ಎಂಡ್ ಪ್ರಾಡಕ್ಟ್ ಇದರಲ್ಲಿ ಆಕ್ಸಿಡೇಟಿವ್ ಫೇಸಲ್ಲಿ. ನೆಕ್ಸ್ಟ್ ಇನ್ನು ನಾನ್ ಆಕ್ಸಿಡೇಟಿವ್ ಫೇಸ್ ನೋಡೋದಾದರೆ ರಿಬ್ಲೋಸ್ 5-ಫಾಸ್ಫೇಟ್ ಏನಿರುತ್ತೆ ಅದು ನೆಕ್ಸ್ಟ್ ಇದರಲ್ಲಿ ಐಸೋಮರೈಸ್ ಹಾಕಿ ಮಾಡಿದ್ರೆ ಒಂದು ಕನ್ವರ್ಷನ್ ಆಗುತ್ತೆ. ಮತ್ತು ಎಪಿಮರೈಸ್ ಹಾಕಿ ಮಾಡಿದ್ರೆ ಕೀಟೋ ಶುಗರಾಗಿ ಕನ್ವರ್ಷನ್ ಆಗುತ್ತೆ. ಏನಿರುತ್ತೋ ಅದೇ ಕಾಂಪೌಂಡ್ ಬರುತ್ತೆ. ಅದೇ ಕಾಂಪೌಂಡಿಂದು ಇಲ್ಲ ಕೀಟೋ ಶುಗರ್ಗೆ ಕೀಟೋ ಐಸೋಮರೈಸ್ ಹಾಕಿ ಮಾಡಿದ್ರೆ ಏನಿರುತ್ತೆ ಶುಗರು ಅದ್ರ ಅಪೋಸಿಟ್ ಬರುತ್ತೆ. ಅಂದರೆ ಕೀಟೋಸ್ ಇದ್ದರೆ ಆಲ್ಡೋಸ್ ಬರುತ್ತೆ, ಆಲ್ಡೋಸ್ ಇದ್ದರೆ ಕೀಟೋಸ್ ಬರುತ್ತೆ. ಅದೇ ಥರ ಸಿಂಪಲ್ಲಾಗಿ. ಸೊ ಈಗ ನೆಕ್ಸ್ಟು ಝೈಲೋಸ್ 5-ಫಾಸ್ಫೇಟ್ ಆಗುತ್ತೆ. ರಿಬ್ಲೋಸ್ 5-ಫಾಸ್ಫೇಟ್ ಅನ್ನೋ ಎಂಜೈಮ್ ಆ್ಯಕ್ಟ್ ಮಾಡಿ ಝೈಲೋಸ್ 5-ಫಾಸ್ಫೇಟ್ ಆಗುತ್ತೆ. ಝೈಲೋಸ್ 5-ಫಾಸ್ಫೇಟ್ ನೆಕ್ಸ್ಟು ಐಸೋಮರೈಸ್ ಹಾಕಿ ಮಾಡಿದ್ರೆ ರಿಬ್ಲೋಸ್ 5-ಫಾಸ್ಫೇಟ್ ಆಗುತ್ತೆ. ಇದೇನಿದೆ ಆಲ್ಡೋಸ್ ಶುಗರು ಮತ್ತು ಕೀಟೋ ಶುಗರು 2 5 ಕಾರ್ಬನ್ ಆಟಮ್ಸ್ ಹೊಂದಿರುತ್ತೆ. ಟೋಟಲ್ 10 ಕಾರ್ಬನ್ ಆಟಮ್ಸ್ ಆಯಿತು. ಟೋಟಲ್ 10 ಕಾರ್ಬನ್ ಆಟಮ್ಸ್ ಇತ್ತು. ಮತ್ತೆ ಸ್ಪ್ಲಿಟ್ ಆಗಿ ಮತ್ತೆ 10 ಕಾರ್ಬನ್ ಶುಗರ್ ಬರಬೇಕು. ಸೊ ಇಲ್ಲಿಗೆ ಟ್ರಾನ್ಸ್ಕೀಟೋಲೇಸ್ ಹಾಕಿ ಮಾಡುತ್ತೆ. ಟ್ರಾನ್ಸ್ಕೀಟೋಲೇಸು ಇನ್ ದ ಪ್ರೆಸೆನ್ಸ್ ಆಫ್ ಥೈಮಿನ್ ಪೈರೋಫಾಸ್ಫೇಟ್ ಅದು ವೈಟಮಿನ್ B1 ಆಕ್ಟಿವೇಶನ್ ಫಾರ್ಮು. ನೆಕ್ಸ್ಟು ಕೀಟೋಸ್ ಇದ್ದಂಥ ಗ್ರೂಪು ನೆಕ್ಸ್ಟ್ ಅದು ಕೆಳಗಡೆ ಟ್ರಾನ್ಸ್ಕೀಟೋಲೇಸ್ ಹಾಕಿ ಮಾಡೋದ್ರಿಂದ ಟ್ರಾನ್ಸ್ಫಾರ್ಮ್ ಆಗಿ ಅದು ಆಲ್ಡೋ ಶುಗರ್ ಬರುತ್ತೆ. ಆಲ್ಡೋ ಶುಗರ್ ಯಾವುದು ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟು. ಈ ಕಡೆ ಇಲ್ಲಿಗೆ ಆಲ್ರೆಡಿ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಬಂತು. ಇನ್ನು ಉಳ್ಕೊಂಡಿರೋ 7
7 ಎಪ್ಟಿಲೋಸ್ ಇರೋ ಶುಗರ್ ಬೇಕು, ಅಲ್ಲಿಗೆ ಸೂಡೋ ಎಪ್ಟಿಲೋಸ್ 7 ಫಾಸ್ಫೇಟ್ ಅನ್ನೋ ಕಾಂಪೌಂಡ್ ಸಿಗುತ್ತೆ. ನೆಕ್ಸ್ಟ್ ಇವೆರಡು ಕಂಬೈನ್ ಆಗಿ ಮತ್ತೆ 10 ಕಾರ್ಬನ್ ಆಟಮ್ಸ್ ಆಗುತ್ತೆ. ಆ 10 ಕಾರ್ಬನ್ ಆಟಮ್ಸ್ ಇರೋ ಶುಗರ್ ಮತ್ತೆ ನಾವು ಇಲ್ಲಿಗೆ ಟ್ರಾನ್ಸ್ ಆರ್ಡೋ ಗ್ರೂಪ್ ಇರೋದ್ರಿಂದ ಟ್ರಾನ್ಸ್ ಆರ್ಡೋಲೇ ಸ್ಯಾಕ್ ಮಾಡಿ ಕೀಟೋಸ್ ಫ್ರಕ್ಟೋಸ್ 6 ಫಾಸ್ಫೇಟ್ ಕೊಡುತ್ತೆ. ಇದು ಎರಿಥ್ರೋಸ್ 4 ಫಾಸ್ಫೇಟು ಮತ್ತು ಸೆಲ್ಯುಲೋಸ್ 5 ಫಾಸ್ಫೇಟ್ ರಿಯಾಕ್ಷನ್ ಆಗ್ಬಿಟ್ಟು ಟ್ರಾನ್ಸ್ಕೀಟೋಲೇ ಸ್ಯಾಕ್ ಮಾಡಿ ಗ್ಲಿಸರಾಲ್ಡಿಯೇಟ್ 3 ಫಾಸ್ಫೇಟ್ ಪ್ಲಸ್ ಫ್ರಕ್ಟೋಸ್ 6 ಫಾಸ್ಫೇಟ್ ಕೊಡುತ್ತೆ. ಸೊ ಎಲ್ಲದಕ್ಕೂ ಐಸೋಮರೈಸ್ ಮತ್ತು ಎಪಿಮರೈಸ್ ಆ್ಯಕ್ ಮಾಡಿಬಿಟ್ಟು ಫೈನಲ್ ಪ್ರಾಡಕ್ಟು ಗ್ಲೂಕೋಸ್ 6 ಫಾಸ್ಫೇಟ್ ಬರುತ್ತೆ. ಸೊ HMP ಪಾತ್ವೆನಲ್ಲಿ ಒಂದೇನು ಅಂದರೆ ಮೇಲ್ಗಡೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೂ ಗ್ಲೂಕೋಸ್ 6 ಫಾಸ್ಫೇಟ್ ಬೇಕು, ಕೆಳಗಡೆ ಎಂಡಿಂಗ್ ಪಾಯಿಂಟು ಗ್ಲೂಕೋಸ್ 6 ಫಾಸ್ಫೇಟೇ ಆಗಿರುತ್ತೆ. ಸೊ ಎಂಡಿಂಗ್ ಪ್ರಾಡಕ್ಟ್ ಆಫ್ ಲಾಸ್ಟ್ ಪಾತ್ವೆ ಫಸ್ಟ್ ರಿಯಾಕ್ಷನ್ಗೆ ಲಿಂಕ್ ಇರುತ್ತೆ. ಇನ್ನು ಎನರ್ಜಿಸ್ ನೋಡಿದರೆ ಈ ಪಾತ್ವೆನಲ್ಲಿ ಮೇನಾಗಿ 2 ATP 2 NADPH ಪ್ರೊಡ್ಯೂಸ್ ಆಗುತ್ತೆ, 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, 2 ಮೆಗ್ನೀಷಿಯಮ್ ಮಿನರಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ರೆಗ್ಯುಲೇಷನ್ಸ್ ನೋಡಿದರೆ ಮೇನಾಗಿ ಗ್ಲೂಕೋಸ್ 6 ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಅನ್ನೋ ಎನ್ಸೈಮ್ G6PD ಅಂತ ಶಾರ್ಟ್ ಫಾರ್ಮು. ಇನಿಬಿಟರ್ಸು G6PD ಡಿಫಿಷಿಯನ್ಸಿ, ಆಕ್ಸಿಡೇಟಿವ್ ಡ್ರಗ್ಸು ಲೈಕ್ ಪ್ಯಾರಾಕ್ವಿನೈನ್, ಸಲ್ಫಾಮೈನೋ ಡ್ರಗ್ಸು, ಇದು ಆಂಟಿ ಮಲೇರಿಯಲ್ ಡ್ರಗ್ಸು, ಫೋವೋಬೀನ್ಸು ಈ ಥರ ಇರ್ಬೋದು. ಅಪ್ಲೈಡ್ ನೋಡಿದರೆ G6PD ಡಿಫಿಷಿಯನ್ಸಿ ಇನ್ ಮಲೇರಿಯಾ ಡ್ಯೂ ಟು ದಿ ಪ್ಲಾಸ್ಮೋಡಿಯಮ್ ಫ್ಯಾಲ್ಸಿಫಾರ್ಮ್. ಸೊ ಮಲೇರಿಯಾದಿಂದ ಕಾಸ್ ಆಗುತ್ತೆ, ಹಾಗಾಗಿ ಹಿಮೋಲೈಟಿಕ್ ಅನಿಮಿಯಾ ಕಾಸ್ ಮಾಡುತ್ತೆ. RBC ಡಿಪೆಂಡ್ ಓನ್ಲಿ HMP ಪಾತ್ವೆ ಆಫ್ NADPH. RBC HMP ಪಾತ್ವೆ ಮಾತ್ರ ಡಿಪೆಂಡ್ ಮಾಡ್ಕೊಂಡಿರ್ತವೆ NADPH ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ. ಲೀಡ್ ಟು ಹಿಮೋಲೈಸಿಸ್. ಸೊ ಇಂಥ ಕಂಡೀಷನ್ಸಲ್ಲಿ ಹಿಮೋಲೈಸಿಸ್ ಆಗುತ್ತೆ ಡ್ಯೂ ಟು ಇನ್ಕ್ರೀಸ್ ದ ಆಕ್ಸಿಡೇಟಿವ್ ಸ್ಟ್ರೆಸ್ಸು. ನೆಕ್ಸ್ಟು ಜಾಂಡೀಸ್. ಹಿಮೋಲೈಸಿಸ್ ಆದಮೇಲೆ ಬಿಲಿರುಬಿನ್ ಆಚೆ ಬರುತ್ತೆ, ಕನ್ವರ್ಷನ್ ಆಗ್ತಿರಲ್ಲ, ಹಾಗಾಗಿ ಜಾಂಡೀಸ್ ಕಾದೇ ಆಗುತ್ತೆ, ಪ್ರಿಯಪೆಟಿಕ್ ಜಾಂಡೀಸ್. ಇಲ್ಲಿವರೆಗೂ ಮುಂಚೆನೇ ಇನ್ಸ್ ಬಾಡಿ ಫಾರ್ಮೇಷನ್ ಆಗುತ್ತೆ. NADPH cells protect the oxidative damage essential for liver detoxification and steroid synthesis. Deficiency of vitamin B1 thiamine affect the transketolase activity in RBC. ಸೊ ವೈಟಮಿನ್ B1 ಏನಿದೆ ಅದು ಕೋಫ್ಯಾಕ್ಟರ್ ಥರ ಆ್ಯಕ್ಟ್ ಮಾಡುತ್ತೆ. ಅದು ಇಫ್ ಇನ್ ಕೇಸ್ ಏನಾದರೂ ಅಬ್ಸೆನ್ಸ್ ಇದ್ದರೆ ಅದು ಟ್ರಾನ್ಸ್ಕೀಟೋಲೇಸ್ ಆ್ಯಕ್ಟಿವಿಟಿನೇ ಇದು ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ. ಸೊ ಇಷ್ಟು ಏನಿದೆ HMP ಪಾತ್ವೆ. 5 ಮಾರ್ಕ್ಸ್ ಇರ್ಬೋದು, 10 ಮಾರ್ಕ್ಸ್ ಇರ್ಬೋದು. ಕೇಳ್ತಾರೆ ಕಂಪ್ಲೀಟಾಗಿ ಎಷ್ಟಾಗುತ್ತೋ ಅಷ್ಟು ಪಾತ್ವೆ ಬರೆದು ನೆಕ್ಸ್ಟು ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿಕೊಂಡು ನಾವು ಅಪ್ಲೈಡ್ ಇರ್ಬೋದು, ಸೈಟ್ ಆಫ್ ಅಕರೆನ್ಸ್ ಇರ್ಬೋದು, ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಬರೀಬೇಕಾಗುತ್ತೆ. ಎನರ್ಜೆಟಿಕ್ಸು, ರೆಗ್ಯುಲೇಟರು, ಇನ್ಹಿಬಿಟ್ರು, ಅಪ್ಲೈಡ್ ಆಸ್ಪೆಕ್ಟ್ಸು ಎಲ್ಲದೂ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಿದೆ ಯುರೇನಿಕ್ ಆಸಿಡ್ ಪಾತ್ವೆ. ಸೊ ಇದು ಕೂಡ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸಲ್ಲಿ ಇಂಪಾರ್ಟೆನ್ಸು. ಓವರಾಲ್ ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮೇ ಇಂಪಾರ್ಟೆಂಟ್ ಚಾಪ್ಟರ್ ಬಯೋಕೆಮಿಸ್ಟ್ರಿಯಲ್ಲಿ. ಸೊ ಒಂದಲ್ಲ ಒಂದು ಕ್ವಶನ್ ಕೇಳಿರ್ತಾರೆ, 3 ಮಾರ್ಕ್ಸಲ್ಲಿ ಇರ್ಬೋದು, 5 ಮಾರ್ಕ್ಸಲ್ಲಿ ಇರ್ಬೋದು, 10 ಮಾರ್ಕ್ಸಲ್ಲಿ ಇರ್ಬೋದು. ನೆಕ್ಸ್ಟ್ ಯುರೇನಿಕ್ ಆ್ಯಸಿಡು 10 ಮಾರ್ಕ್ಸು ಕೇಳಿದರೆ, 5 ಮಾರ್ಕ್ಸು ಕೇಳಿದರೆ ಈ ಪಾತ್ವೆನ. ಸೊ ನೀಟಾಗಿ ನೋಡ್ಕೊಳ್ಳಿ. ದಿಸ್ ಈಸ್ known as alternative pathway of oxidative pathway for glucose, also known as glucuronic pathway. Synthesis of glucuronic acid, pentose and vitamin C in animals. Cellulose formed in this pathway enters to HMP pathway. Then cellulose form ಆಗುತ್ತೆ, ಅದು HMP pathway enter ಆಗುತ್ತೆ. ಇನ್ನು glucuronic acid is a highly polar molecule used to formation of proteoglycan component. ಸೊ ಪ್ರೋಟಿಯೋಗ್ಲೈಕನ್ ಕಾಂಪೊನೆಂಟ್ ಸಿಂಥಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ್ ನೇಮ್ ಆಫ್ ಯುರೇನಿಕ್ ಆ್ಯಸಿಡ್ ಪಾತ್ವೆಗೆ ಗ್ಲುಕೊರೋನೇಟ್ ಆ್ಯಸಿಡು, ಗ್ಲುಕೊರೋನೇಟ್ ಪಾತ್ವೆ ಮತ್ತು ಎಕ್ಸೋರೋನೇಟ್ ಪಾತ್ವೆ ಬಿಟ್ಟರೆ ಇನ್ನು ಗ್ಲುಕೊರೋನಿಕ್ ಆ್ಯಸಿಡ್ ಪಾತ್ವೆ ಅಂತಲೂ ಕರೀತಾರೆ, ಯುರೇನಿಕ್ ಆ್ಯಸಿಡ್ ಪಾತ್ವೆ ಅಂದ್ರೂ ಒಂದೇ. ಇನ್ನು ಬಯೋಮೆಡಿಕಲ್ ಯೂಸಸ್ ಅಂತ ನೋಡಿದ್ರೆ ಪಾತ್ವೆದು ಫಾರ್ಮೇಷನ್ ಆಫ್ UDP ಗ್ಲುಕೊರೋನಿಕ್ ಆ್ಯಸಿಡ್, ಡಿಸೋಟಿಫಿಕೇಷನ್ ಆಫ್ ಡ್ರಗ್ಸ್, ಟಾಕ್ಸಿನ್ಸ್ ಆ್ಯಂಡ್ ಬಿಲಿರುಬಿನ್. ಇಷ್ಟು ಏನಿದೆ ಡಿಟಾಕ್ಸಿಫಿಕೇಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ಸಿಂಥಸಿಸ್ ಆಫ್ ಗ್ಲೂಕೋ ಅಮೈನೋಗ್ಲೈಕೆನ್ಸ್ ಗ್ಯಾಸ್. ಸೊ ಐಲುರಾನಿಕ್ ಆ್ಯಸಿಡು, ಚಾಂಡ್ರೋಟಿನ್ ಸಲ್ಫೇಟು, ಹೆಪಾರಿನು ಇವೇನಿದ್ದಾವೆ ಇಷ್ಟು ಗ್ಲೂಕೋಸ್ ಅಮೈನೋಗ್ಲೈಕೆನ್ಸ್. ಇನ್ನು ಕಾಂಜುಗೇಷನ್ ಆಫ್ ಸ್ಟೀರಾಯ್ಡ್ ಹಾರ್ಮೋನ್ಸು, ಬೈಲ್ ಆ್ಯಸಿಡು, ಡ್ರಗ್ಸು, ಫಾರ್ಮೇಷನ್ ಆಫ್ ವೈಟಮಿನ್ C ಇನ್ ಲೋವರ್ ಅನಿಮಲ್ಸ್, ಆಲ್ಸೋ ನೋನ್ ಆಸ್ ಆಸ್ಕಾರ್ಬಿಕ್ ಆ್ಯಸಿಡ್. ಇನ್ನು ಸೈಟ್ ಆಫ್ ಅಕರೆನ್ಸ್ ನೋಡಿದ್ರೆ ಮೇನಾಗಿ ಲಿವರ್, ಕಿಡ್ನಿ, ಇಂಟೆಸ್ಟೈನಲ್ ಮ್ಯೂಕೋಸ್ನಲ್ಲಿ ಆಗುತ್ತೆ. ಸೆಲ್ಸು ಮೇನ್ಲಿ ಹೆಪ್ಯಾಟಿಕ್ ಸೆಲ್ಸಲ್ಲಿ ಆಗುತ್ತೆ. ಲೊಕೇಶನ್ಸ್ ನೋಡಿದ್ರೆ ಸೈಟೋಪ್ಲಾಸಮ್. ಸೊ ಏನೇ ಒಂದು ಪಾತ್ವೆ ಇದ್ರೂ ಮೇಜರಾಗಿ ಸೈಟೋಪ್ಲಾಸಮ್ನಲ್ಲೇ ಆಗುತ್ತೆ ಸೆಲ್ಯುಲರ್ ಲೊಕೇಶನ್ ನೋಡಿದ್ರೆ. ಈ ಪಾತ್ವೆನಲ್ಲಿ 3 ಸ್ಟೇಜಸ್ ಬರುತ್ತೆ. ಒಂದು ಫಾರ್ಮೇಷನ್ ಆಫ್ UDP ಗ್ಲುಕೊರೋನಿಕ್ ಆ್ಯಸಿಡ್, ಇನ್ನೊಂದು ಕನ್ವರ್ಷನ್ ಆಫ್ ಪೆಂಟೋಸು, ಇನ್ನೊಂದು ಕನ್ವರ್ಷನ್ ಆಫ್ ವೈಟಮಿನ್ C ಇನ್ ಲೋವರ್ ಅನಿಮಲ್ಸ್. ಸೀದಾ ಇನ್ನು ಪಾತ್ವೆಗೆ ಬರೋದಾದರೆ ಫ್ಲೋ ಚಾರ್ಟ್ ನೋಡ್ಕೋಣ. ಗ್ಲೂಕೋಸ್ ಇದ್ದಿತ್ತು, ಗ್ಲೂಕೋಸ್ 6 ಫಾಸ್ಫೇಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಗ್ಲೂಕೋಕೈನೇಸ್ ಅಥವಾ ಎಕ್ಸೋಕೈನೇಸ್. ಸೊ ಏನೇ ಆಗಲಿ ಈ ಗ್ಲೂಕೋಸ್ 6 ಫಾಸ್ಫೇಟ್ ಆಗಬೇಕು ಅಂದರೆ ಗ್ಲೂಕೋಕೈನೇಸ್ ಅಥವಾ ಎಕ್ಸೋಕೈನೇಸ್ ಇರಬೇಕು.
ಯಾವುದೇ ಒಂದು ಪಾತ್ವೆ ತೊಗೊಳ್ಳಿ, ಈಗ ಎಕ್ಸೋಕೈನೇಸ್ ಪಾತ್ವೆ ಎಚ್ ಎಮ್ ಪಿ ಪಾತ್ವೆ ಅಂತ ತೊಗೊಂಡ್ರು ಎಚ್ ಎಮ್ ಪಿ ಪಾತ್ವೆಗೆ ಫಸ್ಟ್ನೇ ಫಾರ್ಮು ಗ್ಲೂಕೋಸ್ 6 ಫಾಸ್ಫೇಟು. ನೆಕ್ಸ್ಟ್ ಯಾವುದೇ ಒಂದು ಇದಕ್ಕೆ ಹೋಗುತ್ತೆ ಅಂದ್ರೂ ಅದಕ್ಕೂ ಫ್ರಕ್ಟೋಸ್ಗೆ ಅಲ್ಲಿಗೂ ಗ್ಲೂಕೋಸೇ ಕನ್ವರ್ಷನಾಗಿ ಹೋಗಬೇಕು. ಸೊ ಇದೇ ಥರ ಎಲ್ಲದಕ್ಕೂ ಗ್ಲೂಕೋಸ್ 6 ಫಾಸ್ಫೇಟ್ ಇಂಪಾರ್ಟೆಂಟು, ಮೇಜರ್ ಎಂಟ್ರಿ ಪಾಯಿಂಟ್ ಇರುತ್ತೆ. ಗ್ಲೂಕೋಸ್ 6 ಫಾಸ್ಫೇಟಿಂದ ಗ್ಲೂಕೋಸ್ 1 ಫಾಸ್ಫೇಟ್ ಕನ್ವರ್ಷನ್ ಆಗುತ್ತೆ. ಹೆಂಗೆ ಅಂದರೆ ಫಾಸ್ಫೋಗ್ಲೂಕೋಮ್ಯುಟೇಸ್ ಇನ್ ದ ಎಂಜೈಮ್ ಪ್ರೆಸೆನ್ಸ್. ಸೊ ಈ ಫಾಸ್ಫೋಗ್ಲೂಕೋಮ್ಯುಟೇಸ್ ಅಂತ ಎಲ್ಲಾದರೂ ಬಂತು ಎಂಜೈಮ್ಸ್ ಅಂದರೆ ಅದೇನು ಮಾಡುತ್ತೆ ಅಂದರೆ ಅದ್ರ ಹಿಂದಗಡೆ ಇರ್ತಕ್ಕಂಥ ಕಾಂಪೋನೆಂಟ್ನ ಶಿಫ್ಟ್ ಮಾಡುತ್ತೆ. ಈಗ ಗ್ಲೂಕೋಸ್ 6 ಫಾಸ್ಫೇಟಿಂದ ಗ್ಲೂಕೋಸ್ 1 ಫಾಸ್ಫೇಟ್ ಆಗುತ್ತೆ. ಮ್ಯೂಟೇಸ್ ಅಂದರೆ 6ಇಂದ 1 ಆಗಿ ಮಾಡುತ್ತೆ. ಸೊ ಶಿಫ್ಟ್ ಆಯ್ತು ಅಲ್ಲಿಗೆ. ಓಕೆ, ನೆಕ್ಸ್ಟು ಗ್ಲೂಕೋಸ್ 1 ಫಾಸ್ಫೇಟಿಂದ ಯು ಡಿ ಪಿ ಗ್ಲೂಕೋಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಯು ಡಿ ಪಿ ಗ್ಲೂಕೋ ಫಾಸ್ಫೋರೈಲೇಸ್ ಅನ್ನೋ ಎಂಜೈಮಿಂದ. ಸೊ ಇಲ್ಲಿ ಒಂದು ಯು ಟಿ ಪಿ ಯೂಸ್ ಆಗುತ್ತೆ. ಯು ಡಿ ಪಿ ಗ್ಲೂಕೋಸಿಂದ ಯು ಡಿ ಪಿ ಗ್ಲುಕೋರನೇಟ್ ಆಗುತ್ತೆ. ಸೊ ಇಲ್ಲಿ 2NADPH+ ಪ್ರೊಡ್ಯೂಸ್ ಆಗುತ್ತೆ. 2NADನ ಯುಟಿಲೈಸ್ ಮಾಡ್ಕೊಂಡು ಎಂಜೈಮ್ ಯಾವುದು ಯೂಸ್ ಆಗುತ್ತೆ ಅಂದರೆ ಯು ಡಿ ಪಿ ಗ್ಲೂಕೋಸ್ ಡಿಹೈಡ್ರೋಜಿನೇಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಡಿಹೈಡ್ರೋಜಿನೇಸ್ ಯೂಸ್ ಮಾಡಿಕೊಂಡು ಮತ್ತು ಯು ಡಿ ಪಿ ಗ್ಲೂಕೋಸಿಂದ ಯು ಡಿ ಪಿ ಗ್ಲುಕೋರನೇಟ್ ಆಗುತ್ತೆ. ಯು ಡಿ ಪಿ ಗ್ಲುಕೋರನೇಟಿಂದ ಡಿ ಗ್ಲುಕೋರಿನೇಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆ್ಯಂಡ್ ಯು ಡಿ ಪಿ. ಇಲ್ಲಿಗೆ ಎಂಜೈಮ್ ಯಾವುದು ಆ್ಯಕ್ಟ್ ಮಾಡುತ್ತೆ ಅಂದರೆ ಗ್ಲುಕೋರನೇಡೇಸ್ ಅನ್ನೋ ಎಂಜೈಮ್ ಆ್ಯಕ್ಟ್ ಮಾಡುತ್ತೆ. ಈ ಗ್ಲುಕೋರನೇಡೇಸ್ ಅನ್ನೋ ಎಂಜೈಮ್ನ ಇಂಪಾರ್ಟೆನ್ಸ್ ಏನು ಅಂದರೆ ಅದೇ ನಮ್ಮ ಗ್ಯಾಸು ಏನು ಹೈಲೋನಿಕ್ ಆ್ಯಸಿಡು, ಚಂದ್ರನಿ ಸಲ್ಫರ್, ಪ್ಯಾರಿನ್ ಇವನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು ಮತ್ತು ಡಿಟಾಕ್ಸಿಫಿಕೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಕಾಂಜುಗೇಷನ್ಸು ಇವೆಲ್ಲ ಯಾವುದಕ್ಕೂ ಗ್ಲುಕೋರನೇಡೇಸ್ ಅನ್ನೋ ಎಂಜೈಮೇ ಮೇನಾಗಿ ಅಲ್ಲಿಗೆ ನಮ್ಮ ಫಾರ್ಮೇಷನ್ ಆಗಬೇಕಾದ್ರೆ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಡಿ ಗ್ಲುಕೋರನೇಟಿಂದ ಎಲ್ ಗ್ಲುನೇಟ್ ಆಗುತ್ತೆ. ಸೊ ಇಲ್ಲಿ ಎನರ್ಜಿ ಯುಟಿಲೈಸ್ ಆಗುತ್ತೆ. 2NADPH 2H+ ಆ್ಯಂಡ್ NADP. ಸೊ ಇಲ್ಲಿ ಎನರ್ಜಿ ಯುಟಿಲೈಸ್ ಆಗುತ್ತೆ. ಸೊ ಡಿ ಗ್ಲುಕೋರನೇಟಿಂದ ಗ್ಲುಕೋರನೇಟ್ ರಿಡಕ್ಟೇಸ್ ಅನ್ನೋ ಎಂಜೈಮ್ ಆ್ಯಕ್ಟ್ ಮಾಡಿ ಎಲ್ ಗ್ಲುನೇಟ್ ಕನ್ವರ್ಷನ್ ಆಗುತ್ತೆ. ಸೊ ಇಲ್ಲಿಂದ ಎಲ್ ಗ್ಲುನೇಟಿಂದ ಪಾತ್ವೆ 2 ಕಡೆ ಡಿವೈಡ್ ಆಗುತ್ತೆ. ಸೊ ಒಂದು ಲೋವರ್ ಅನಿಮಲ್ಸು, ಇನ್ನೊಂದು ಹ್ಯೂಮನ್ಸಲ್ಲಿ. ಸೊ ಫಸ್ಟ್ ಲೋವರ್ ಅನಿಮಲ್ಸ್ ಸಿಂಪಲ್ ಆಗಿದೆ. ಲೋವರ್ ಅನಿಮಲ್ಸಲ್ಲಿ ಎಲ್ ಗ್ಲುನೇಟಿಂದ ವಾಟರ್ ಆ್ಯಡ್ ಆಗಿ ಎಲ್ ಗ್ಲುನೋಲ್ಯಾಕ್ಟೋನ್ ಆಗುತ್ತೆ. ಎಲ್ ಗ್ಲುನೋಲ್ಯಾಕ್ಟೋನಿಂದ 2-keto ಎಲ್ ಗ್ಲುನೋಲ್ಯಾಕ್ಟೋನಾಗಿ ಕನ್ವರ್ಷನ್ ಆಗುತ್ತೆ. ಅಲ್ಲಿಂದ ಸೀದಾ ಅದು ನೆಕ್ಸ್ಟ್ ಎಲ್ ಆಸ್ಪಾರ್ಬಿಕ್ ಆ್ಯಸಿಡ್ ಕನ್ವರ್ಟ್ ಆಗುತ್ತೆ, ನಥಿಂಗ್ ಬಟ್ ವೈಟಮಿನ್ ಸಿ. ಸೊ ಇಫ್ ಇನ್ ಕೇಸ್ ಎಲ್ ಗ್ಲುನೋಲ್ಯಾಕ್ಟೋನ್ ಅನ್ನೋ ಆಕ್ಸಿಡೈಸ್ ಅನ್ನೋ ಒಂದು ಎಂಜೈಮ್ ಇರಬೇಕು. ಎಂಜೈಮ್ ಇದ್ದರೆ ಲೋವರ್ ಅನಿಮಲ್ಸಲ್ಲೂ ಕೂಡ ವೈಟಮಿನ್ ಸಿ ಕನ್ವರ್ಷನ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಆಬ್ಸೆನ್ಸ್ ಇದ್ದರೆ ಎಲ್ ಗ್ಲುನೋಲ್ಯಾಕ್ಟೋನ್ ಆಕ್ಸಿಡೈಸ್ ಆಬ್ಸೆನ್ಸ್ ಇದ್ದರೆ ಅದು ವೈಟಮಿನ್ ಸಿ ಆಗಿ ಕನ್ವರ್ಷನ್ ಆಗಲ್ಲ. ಸೊ ಈ ಪಾತ್ವೆ ಹ್ಯೂಮನ್ಸ್ ಇದು ಎಂಜೈಮ್ ಏನಿದೆ ಈ ಎಲ್ ಗ್ಲುನೋಲ್ಯಾಕ್ಟೋನ್ ಅನ್ನೋ ಎಂಜೈಮ್ ಏನಿದೆ ಇದು ಹ್ಯೂಮನಲ್ಲಿ ಇರಲ್ಲ. ಆದ ಕಾರಣ ಈ ಕಡೆ ಇದೇನಿದೆ ವೈಟಮಿನ್ ಸಿ ಹ್ಯೂಮನಲ್ಲಿ ಸಿಂಥಸಿಸ್ ಆಗಲ್ಲ. ಬ್ಲಾಕ್ ಇನ್ ಹ್ಯೂಮನ್ ದಿಸ್ ವೈಟಮಿನ್ ಸಿ ಪಾತ್ವೆ. ಸೊ ವೈಟಮಿನ್ ಸಿ ಹ್ಯೂಮನಲ್ಲಿ ಫಾರ್ಮೇಷನ್ ಆಗದಿರೋ ಕಾರಣ ನಾವು ಡಯಟಲ್ಲಿ ತಗೋತೀವಿ. ಲೈಕ್ ನಿಂಬೆಹಣ್ಣು ಇರ್ಬೋದು, ಕಿತ್ತಳೆ ಹಣ್ಣು ಇರ್ಬೋದು. ಸೊ ಸಿಟ್ರಸ್ ಕಂಟೆಂಟ್ ಇರೋ ಫ್ರೂಟ್ಸು ಏನೇನಿದ್ದಾವೆ ಅಂಥ ಕಡೆಯಿಂದ ವೈಟಮಿನ್ ಸಿನ ತಗೋತೀವಿ. ನೆಕ್ಸ್ಟ್ ಎಲ್ ಗ್ಲುನೋಲ್ಯಾಕ್ಟೋನಿಂದ ಈ ಕಡೆ ಹ್ಯೂಮನ್ಸ್ ಪಾತ್ವೆ ನೋಡೋದಾದರೆ 3-keto ಎಲ್ ಗ್ಲುನೇಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಎಲ್ ಗ್ಲುನೇಟ್ ಡಿಹೈಡ್ರೋಜಿನೇಸ್ ಅನ್ನೋ ಎಂಜೈಮಿಂದ ಇಲ್ಲಿ ಎನರ್ಜಿ ಫಾರ್ಮ್ ಆಗುತ್ತೆ, ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. NADಯಿಂದ NADH+H+ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ 3-keto ಎಲ್ ಗ್ಲುನೇಟು ಸ್ಪಾಂಟೇನಿಯಸ್ಲಿ ಅಂಡರ್ ಡಿಕಾರ್ಬಾಕ್ಸಿಲೈಸೇಷನ್. ಸೊ ಇಲ್ಲೊಂದು ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತೆ. ಸೊ ಸೀದಾ ಎಲ್ ಝೈಲುಲೋಸ್ ಆಗುತ್ತೆ. ಎಲ್ ಝೈಲುಲೋಸಿಂದ ಝೈಲಿಟಾಲ್ ಆಗುತ್ತೆ. ಸೊ ಎಲ್ ಝೈಲಿಟಾಲ್ ಆಗೋದಕ್ಕೆ ಝೈಲಿಲೋಸ್ ರಿಡಕ್ಟೇಸ್ ಅನ್ನೋ ಎನ್ಸೈಮ್. ಪ್ಲೀಸ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಝೈಲಿಲೋಸ್ ರಿಡಕ್ಟೇಸ್ ಎನ್ಸೈಮ್ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಇರುತ್ತೆ ಎನ್ಸೈಮ್ಸು, ಬಟ್ ಝೈಲಿಲೋಸ್ ರಿಡಕ್ಟೇಸು ಕರೆಕ್ಟು. ಸೊ ಏನಾದರೂ ಝೈಲಿಲೋಸ್ ಡಿಹೈಡ್ರೋಜಿನೇಸ್ ಇದ್ದರೆ ಅದು ತಪ್ಪಾಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಎಲ್ ಝೈಲಿಲೋಸ್ ಇಂದ ಝೈಲಿಟಾಲ್ ಆಗಿ ಕನ್ವರ್ಷನ್ ಆಗುತ್ತೆ. ಝೈಲಿಲೋಸ್ ರಿಡಕ್ಟೇಸ್ ಅನ್ನೋ ಎನ್ಸೈಮ್ ಯುಟಿಲೈಸ್ ಮಾಡಿಕೊಂಡು NADPH H+ NADP. ಸೊ ಝೈಲಿಟಾಲಿಂದ ಡಿ ಝೈಲಿಲೋಸ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಝೈಲಿಟಾಲ್ ಡಿಹೈಡ್ರೋಜಿನೇಸ್ ಆ್ಯಂಡ್ ಕೋಫ್ಯಾಕ್ಟರ್ ಹೆಲ್ಪ್ NADಯಿಂದ NADH+H+ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲೂ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಡಿ ಗ್ಲೂಕೋಸಿಂದ ಝೈಲೋಸ್ 5 ಫಾಸ್ಫೇಟ್ ಆಗುತ್ತೆ. ಇದೇನಿದೆ ಝೈಲೋಸ್ 5 ಫಾಸ್ಫೇಟು ಡೈರೆಕ್ಟ್ SMP ಪಾತ್ವೆಗೆ ಹೋಗುತ್ತೆ. ಸೊ ಡಿ ಝೈಲೋಸಿಂದ ಝೈಲೋಸ್ 5 ಫಾಸ್ಫೇಟ್ ಆಗೋದಕ್ಕೆ ಕೈನೇಸ್ ಅನ್ನೋ ಎಂಜೈಮ್ ಯುಟಿಲೈಸ್ ಆಗುತ್ತೆ ಮತ್ತು ಇಲ್ಲೊಂದು ATP ಯುಟಿಲೈಸ್ ಆಗುತ್ತೆ. ಸೊ ಟೋಟಲಿ ಹ್ಯೂಮನ್ಸಲ್ಲಾದರೆ ಝೈಲುಲೋಸ್ ರಿಡಕ್ಟೇಸ್ ಅನ್ನೋ ಎಂಜೈಮ್ ಏನಾದರೂ ಆಬ್ಸೆನ್ಸ್ ಇದ್ದರೆ
ಅಥವಾ ಸಿಂಥಸಿಸ್ ಆಗಿಲ್ಲ ಅಲ್ಲಿಲ್ವಾ ಹ್ಯೂಮನ್ಸಲ್ಲಿ ಆ ಪಾತ್ವೆನಲ್ಲಿ ಆಗಿಲ್ಲ ಅಂದರೆ ಅದು ಝೈಲೋಸ್ 5 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗೋದಿಲ್ಲ. ಸೊ ಝೈಲೋಸ್ 5 ಫಾಸ್ಫೇಟ್ ಬರಲಿಲ್ಲ ಅಂದರೆ ನಮ್ಗೆ ಆಲ್ಮೋಸ್ಟು HMP ಪಾತ್ವೆನಲ್ಲಿ ಏನು ಯೂಸಸ್ ಅಂತ ನೋಡಿದ್ವಿ ಅಷ್ಟು ಬಯೋಲಾಜಿಕಲ್ ಇಂಪಾರ್ಟೆನ್ಸು ನಮ್ಮ ಬಾಡಿನಲ್ಲಿ ಆಗಬೇಕಾಗಿರೋ ಕರೆಕ್ಟಾಗಿ ಆಗೋಲ್ಲ. DNA RNA ಸಿಂಥಸಿಸ್ ಆಗೋಲ್ಲ, RBC ಎಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ, ಹಿಮೋಲೈಟಿಕ್ ಅನಿಮಿಯಾ ಕಾಸ್ ಆಗುತ್ತೆ, ಇನ್ನು ಡಿಟಾಕ್ಸಿಫಿಕೇಷನ್ ಆಗೋಲ್ಲ, ಈ ಥರ ಕೆಲವೊಂದು ಆಗುತ್ತೆ. ಸೊ ಇಲ್ಲಿ ಝೈಲುಲೋಸ್ ರಿಡಕ್ಟೇಸ್ ಇಲ್ಲ ಅಂದರೆ ಪಾತ್ವೆ ಮುಂದೆ ಕಂಟಿನ್ಯೂ ಆಗೋಲ್ಲ. ಝೈಲುಲೋಸ್ ಏನಿರುತ್ತೆ ಅದು ಯೂರಿನಲ್ಲಿ ಕಾಣಿಸ್ಕೊಳುತ್ತೆ. ಸೊ ನಮಗೆ ಎಸೆನ್ಷಿಯಲ್ ಆಗಿ ಬೇಕಾದಂಥ ಪೆಂಟೋಸ್ ಇಲ್ಲದೇ ಇರೋ ಕಾರಣ ಅದು ಯೂರಿನಲ್ಲಿ ಬರೋದ್ರಿಂದ ಇಲ್ಲಿಗೆ ಎಸೆನ್ಷಿಯಲ್ ಪೆಂಟೋಸ್ ಯೂರಿಯಾ ಅಂತೇಳಿ ಒಂದು ಡಿಸಾರ್ಡರ್ಸ್ ಕಾಸ್ ಆಗುತ್ತೆ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಝೈಲುಲೋಸ್ ರಿಡಕ್ಟೇಸ್ ಅನ್ನೋ ಎಂಜೈಮ್. ಸೊ ಓವರಾಲ್ ಇಷ್ಟು ಏನಿದೆ ಯೂರಾನಿಕ್ ಆ್ಯಸಿಡ್ಡು. ನೆಕ್ಸ್ಟು ಎನರ್ಜೆಟಿಕ್ಸ್ ನೋಡಿದ್ರೆ 2 ATP ಪ್ರೊಡ್ಯೂಸ್, ATP ನಾಟ್ ಪ್ರೊಡ್ಯೂಸ್, ATP ಪ್ರೊಡ್ಯೂಸ್ ಆಗಲ್ಲ, ಬಟ್ 2 ATP 1 UTP ಯುಟಿಲೈಸ್ ಆಗುತ್ತೆ. ನೆಕ್ಸ್ಟು NADPH4 ಪ್ರೊಡ್ಯೂಸ್ ಆಗುತ್ತೆ, NAD4 ಪ್ರೊಡ್ಯೂಸ್ ಆಗುತ್ತೆ, NADPH 3 ಯೂಸ್ ಆಗುತ್ತೆ, NADH+H+ ಏನಿದೆ ಅದು 4 ಪ್ರೊಡ್ಯೂಸ್ ಆಗುತ್ತೆ. ರೆಗ್ಯುಲೇಷನ್ಸ್ ನೋಡಿದಾರೆ ಪಾತ್ವೆದು UDP ಗ್ಲೂಕೋಸ್ ಡಿಹೈಡ್ರೋಜಿನೇಸ್ ಅನ್ನೋ ಎಂಜೈಮು ರೆಗ್ಯುಲೇಷನ್ ಮಾಡುತ್ತೆ ಮೇನ್ ಆಗಿ. ಇನ್ನು ಆಕ್ಟಿವೇಟ್ಸ್ ದ ಪಾತ್ವೆ ಆಫ್ ಹೆನ್ಸ್ ಡಿಪೆಂಡ್ ಅಪಾನ್ ಮೇನ್ಲಿ ಆನ್ ಲಿವರ್ ಮೆಟಬಾಲಿಕ್ ಡಿಮ್ಯಾಂಡ್ ಮೇಲೆ ಈ ಪಾತ್ವೆ ಆಕ್ಟಿವೇಷನ್ ಡಿಆಕ್ಟಿವೇಷನ್ ರೆಗ್ಯುಲೇಷನ್ ಡಿಪೆಂಡ್ ಆಗಿರುತ್ತೆ. ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ನೋಡಿದರೆ ಮೇಜರ್ ಫಂಕ್ಷನ್ನು ಅಲ್ಲೇ ನಾವು ನೋಡ್ದಂಗೆ UDP ಗ್ಲುಕರೋನಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಇದೇಂತಕ್ಕೆ ಬೇಕು ಅಂದರೆ ಇಟ್ಸ್ ರಿಕ್ವೈರ್ಡ್ ಫಾರ್ ಡಿಟಾಕ್ಸಿಫಿಕೇಷನ್ ಆಫ್ ಸಿಂಥಸಿಸ್ ಅಂಡ್ ಮ್ಯೂಕೋಪಾಲಿಸ್ಯಾಕರೈಡ್ಸ್ ಲೈಕ್ ಜನೋಟಿನ್ ಸಲ್ಫೇಟ್, ಹೆಪಾರಿನ್. ಓಕೆ, mainly waste in human body are excreted in the urine as their glucuronate salt. ಸೊ ನಮ್ಮ ಹ್ಯೂಮನ್ ಬಾಡಿಲಲ್ಲಿ ಕೆಲವೊಂದು ವೇಸ್ಟ್ ಏನಿದೆ ಅದು ಎಕ್ಸ್ಕ್ರೀಷನ್ ಆಗೋದು ಯೂರಿನಲ್ಲಿ ಗ್ಲುಕುರೋನೇಟ್ ಸಾಲ್ಟನ್ನು ಹೊಂದಿದೆ. ಸೊ ಅದಕ್ಕೆ ಈ ಪಾತ್ವೆ ಬೇಕೇ ಬೇಕು. ಸೊ ಇನ್ನು ಬಾರ್ಬಿಟುರೇಟ್ ಆ್ಯಂಡ್ ಆಂಟಿಪೈರಿನ್ ಆ್ಯಂಡ್ ಅಮೈನೋಪೈರಿನ್ ಸ್ಟಿಮ್ಯುಲೇಟ್ಸ್ ದ ಗ್ಲುಕುರೋನಿಕ್ ಆ್ಯಸಿಡ್ ಪಾತ್ವೆ. ಸೊ ಡಿಸಾರ್ಡರ್ಸ್ ನೋಡಿದ್ರೆ ಇದ್ರ ಗೊತ್ತಿರೋದು ನಮಗೆ ಮೇನಾಗಿ ಒಂದು ಡಿಸಾರ್ಡರ್ಸು ಎಸೆನ್ಷಿಯಲ್ ಪೆಂಟೋಸ್ ಯೂರಿಯಾ ಕಾಸಸ್ ಡಿಫಿಷಿಯನ್ಸಿ ಆಫ್ ಝೈಲುಲೋಸ್ ರಿಡಕ್ಟೇಸ್. ಕ್ಲಿನಿಕಲ್ ಫೀಚರ್ಸ್ ನೋಡಿದ್ರೆ ಫೆಂಟೋಸ್ ಎಕ್ಸ್ಕ್ರೀಟೆಡ್ ಇನ್ ಯೂರಿನ್ ಕಾಸಸ್ ಫೆಂಟೋಸ್ ಯೂರಿಯಾ. ಕ್ಲಿನಿಕಲ್ ಫೀಚರ್ಸು ನಿಯೋನೆಟಲ್ ಜಾಂಡಿಸ್ ಆಗ್ಬೋದು, ಗಿಲ್ಬರ್ಟ್ ಸಿಂಡ್ರೋಮ್ ಆಗ್ಬೋದು. ನೆಕ್ಸ್ಟು ಇನ್ನು ಅದರ್ ಡಿಸಾರ್ಡರ್ಸ್ ಅಂತ ನೋಡಿದ್ರೆ ಡ್ರಗ್ಸ್ ಟಾಕ್ಸಿಸಿಟಿ ಆಗ್ಬೋದು, ಅಂದರೆ ಬಾಡಿನ ಡಿಟಾಕ್ಸಿಫಿಕೇಷನ್ ಆಗ್ತಿಲ್ಲ ಅಂದರೆ ಅವು ಅಫ್ಕೋರ್ಸ್ ಟಾಕ್ಸಿನ್ನೇ ಪ್ರೊಡ್ಯೂಸ್ ಮಾಡ್ತವೆ. ನೆಕ್ಸ್ಟು ಕಾಲ್ಜರ್-ನಜಾರ್ ಸಿಂಡ್ರೋಮ್ ಅಂತೇಳಿ ಒಂದು ಕಾಸ್ ಆಗುತ್ತೆ. ಸೊ ಇಷ್ಟು ಏನಿದೆ ಇದು. ಸೊ ಇದು ಸಿಲೆಬಸ್ಸಲ್ಲಿದೆ ಮತ್ತು ಎಕ್ಸಾಮಲ್ಲಿ ಎಲ್ಲೂ ಕ್ವಶನ್ ಕೇಳಿಲ್ಲ ಡೈರೆಕ್ಟಾಗಿ. ಸೊ ಬರೀಬೇಕಂದ್ರೆ ನಾವು ಅಲ್ಲಿಗೆ ಸಾರ್ಬಿಟಲ್ ಪಾತ್ವೆ ಕೇಳಿದರೆ ಆ ಸಾರ್ಬಿಟಲ್ ಪಾತ್ವೆನಲ್ಲಿ ಬರ್ಕೋಬೇಕು. ಡೆಫಿಷಿಯನ್ಸಿ ಅಥವಾ ಡಿಸಾರ್ಡರ್ಸ್ ಏನಿದ್ದಾವೆ ಅವನ್ನು ಬರ್ಕೋಬೇಕಾಗುತ್ತೆ. ಇನ್ನು ಈ ಪಾತ್ವೆನ ಸಿಂಪಲ್ಲಾಗಿ ನೋಡ್ಕೊತಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟು ನೋಡ್ಕೊತ ಹೋಗೋಣ. ಇಂಟ್ರೊಡಕ್ಷನಲ್ಲಿ ಗ್ಯಾಲಕ್ಟೋಸ್ ಇಸ್ ಎಕ್ಸೋಸ್ ಮೊನೋಸ್ಯಾಕರೈಡ್ ಒಬ್ಟೈನ್ಡ್ ಮೇನ್ಲಿ ಫ್ರಮ್ ದಿ ಲ್ಯಾಕ್ಟೋಸ್ ಆ್ಯಂಡ್ ಮಿಲ್ಕ್ ಶುಗರ್. ಸೊ ಎಕ್ಸೋಸ್ ಮೊನೋಫಾಸ್ಫೇಟು ಗ್ಯಾಲಕ್ಟೋಸ್ ಅನ್ನೋದು ಮೇನ್ಲಿ ಲ್ಯಾಕ್ಟೋಸಿಂದ ಬರುತ್ತೆ. ಲ್ಯಾಕ್ಟೋಸ್ ಇಸ್ ಹೈಡ್ರೋಲೈಸಿಸ್ ಬೈ ದ ಲ್ಯಾಕ್ಟೋಸ್ ಇನ್ ಇಂಟೆಸ್ಟೈನ್ ಟು ಗ್ಲೂಕೋಸ್ ಅಂಡ್ ಪ್ಲಸ್ ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸಿಂದ ಇದೇನಿದೆ ಗ್ಯಾಲಕ್ಟೋಸ್ ಹೈಡ್ರೋಲೈಸ್ ಆಗುತ್ತೆ. ಇಟ್ ಮಸ್ಟ್ ಬಿ ಕನ್ವರ್ಟ್ ಇಂಟು ಗ್ಲೂಕೋಸ್ 1 ಫಾಸ್ಫೇಟ್ ಥ್ರೂ ಔಟ್ ದ ಲೀನಿಯರ್ ಪಾತ್ವೆ. ಸೊ ಏನಿದೆ ಇದು ಡೈರೆಕ್ಟಾಗಿ ಗ್ಲೈಕೋಲೈಸಿಸ್ಗೆ ಹೋಗೋಕ್ಕಾಗಲ್ಲ. ಸೊ ಆದ ಕಾರಣ ಗ್ಲೂಕೋಸ್ 1 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗಬೇಕು ಥ್ರೂ ಲಿನಿಯರ್ ಪಾತ್ವೆ. ಸೊ ಈ ಪಾತ್ವೆಗೆ ಅದರ್ ನೇಮ್ಸ್ ಏನಾದರೂ ಇದೆಯಾ ಅಂತ ನೋಡಿದರೆ ಲಿಯರ್ ಪಾತ್ವೆ ಅಂತ ಹೇಳಿ, ಮತ್ತು ಇಲ್ಲ ಗ್ಯಾಲಕ್ಟೋಸ್ ಟು ಗ್ಲೂಕೋಸ್ ಕನ್ವರ್ಷನ್ ಪಾತ್ವೆ ಅಂತೇಳಿ 2 ನೇಮ್ ಇದೆ ಅದರ್ ನೇಮ್. ಬಯೋಕೆಮಿಕಲ್ ಯೂಸಸ್ ಆಫ್ ಗ್ಯಾಲಕ್ಟೋಸ್ ನೋಡಿದಾದ್ರೆ ಏನೇನಿದೆ ಅಂತೇಳಿ ಸೋರ್ಸ್ ಎನರ್ಜಿ ಆಫ್ಟರ್ ಕನ್ವರ್ಷನ್ ಆಫ್ ದಿ ಗ್ಲೂಕೋಸ್. ಸೊ ಏನಾದರೂ ಗ್ಯಾಲಕ್ಟೋಸ್ ಗ್ಲೂಕೋಸಾಗಿ ಕನ್ವರ್ಷನ್ ಆಯಿತು ಅಂದರೆ ಎನರ್ಜಿ ಕೊಡುತ್ತೆ. ಇನ್ನು ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್, ಗ್ಲೈಕೋಲಿಪಿಡ್ಸ್, ಪ್ರೋಟಿಯೋಗ್ಲೈಕ್ಯಾನ್ಸ್ ಇಷ್ಟೇನಿದೆ ಇದು ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಪಾರ್ಟೆಂಟ್ ಫಾರ್ ಬ್ರೈನ್ ಡೆವಲಪ್ಮೆಂಟ್, ಮೈಲಿನ್ ಶೀತ್ ಫಾರ್ಮೇಷನ್, ಸೆಲ್ ಮೆಂಬ್ರೇನ್ ಇಂಟಿಗ್ರಿಟಿ ಇಷ್ಟಕ್ಕೂ ಇಂಪಾರ್ಟೆನ್ಸ್ ಇದೆ. ಇನ್ನು ಸೈಟ್ ಆಫ್ ಅಕರೆನ್ಸ್ ಎಲ್ಲೆಲ್ಲಿ ಇದು ಪಾತ್ವೆ ನಡೆಯುತ್ತೆ ಅಂದರೆ ಲಿವರು, ಕಿಡ್ನಿ, ಇಂಟೆಸ್ಟೈನಲ್ ಮ್ಯೂಕೋಸಾ, ಬ್ರೈನು, ಮೆಮರಿ ಗ್ಲ್ಯಾಂಡ್ಸು, ಸೈಟೋಪ್ಲಾಸಮ್ ಇಷ್ಟೊಂದು ನಡೆಯುತ್ತೆ. ಇನ್ನು ಸ್ಟೆಪ್ಸ್ ನೋಡಿದರೆ ಫಸ್ಟು ಗ್ಯಾಲಕ್ಟೋಸಿಂದ ಗ್ಯಾಲಕ್ಟೋಸ್ 1 ಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಗ್ಯಾಲಕ್ಟೋಕೈನೇಸ್ ಅಲ್ಲಿ ATP ರಿಕ್ವೈರ್ಮೆಂಟ್ ATP ಇಂದ ADP ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟು ಗ್ಯಾಲಕ್ಟೋಸ್ 1 ಫಾಸ್ಫೇಟಿಂದ UDP ಗ್ಯಾಲಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಗ್ಯಾಲಕ್ಟೋಸ್ 1 ಫಾಸ್ಫೇಟ್ ಯುಟಿಲೈಟ್ ಟ್ರಾನ್ಸ್ಫರೇಸ್. ಏನಾದರೂ ಈ ಎಂಜೈಮ್ ಡಿಫಿಷಿಯನ್ಸಿ ಇದ್ದರೆ ಗ್ಯಾಲಕ್ಟೋಸೀಮಿಯಾ ಆಗುತ್ತೆ. ಇದೊಂದು ಡಿಸಾರ್ಡರ್ ಕಂಡೀಷನ್. ಎಂಜೈಮ್ ಇತ್ತು ಅಂದರೆ ಪಾತ್ವೆ ಕಂಟಿನ್ಯೂ ಆಗುತ್ತೆ. ಸೊ ಪಾತ್ವೆ ಕಂಟಿನ್ಯೂ UDP ಗ್ಲೂಕೋಸ್ ಇಂದ ಗ್ಲೂಕೋಸ್ 1 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗುತ್ತೆ.
ನೆಕ್ಸ್ಟ್ ಯು ಡಿ ಪಿ ಗ್ಯಾಲಕ್ಟೋಸಿಂದ ಗ್ಲೈಕೋಜನ್ ಕನ್ವರ್ಷನ್ ಆಗಿ ಅದು ಯು ಡಿ ಪಿ ಗ್ಯಾಲಕ್ಟೋಸನ್ನು ಡೈರೆಕ್ಟ್ ಗ್ಲೈಕೋಲೈಸಿಸ್ಗೆ ಹೋಗುತ್ತೆ, ಗ್ಲೈಕೋಲೈಸಿಸಿಂದ ಗ್ಲೈಕೋಜನ್ ಬರುತ್ತೆ, ಗ್ಲೈಕೋಜನಿಂದ ಗ್ಲೂಕೋಸ್. ಇಷ್ಟು ಏನಿದೆ ಪಾತ್ರ. ನೆಕ್ಸ್ಟ್ ಎನರ್ಜೆಟಿಕ್ಸ್ ನೋಡಿದ್ರೆ ಎ ಟಿ ಪಿ, ಒಂದು ಎ ಟಿ ಪಿ ಯೂಟಿಲೈಸ್ ಆಗುತ್ತೆ. ಎ ಟಿ ಪಿ ಪ್ರೊಡ್ಯೂಸ್, ಎಷ್ಟು ಎ ಟಿ ಪಿ ಪ್ರೊಡ್ಯೂಸ್ ಆಯಿತು ಅಂತೇಳಿ ಸೇಮ್ ಎಸ್ ದ ಗ್ಲೂಕೋಸ್ ಆಫರ್ ಎಂಟ್ರಿ ಇಂಟು ದ ಗ್ಲೈಕೋಲೈಸಿಸ್. ನೆಟ್ ಎನರ್ಜಿ ನೋಡಿದರೆ ಸಿಮಿಲರ್ ಟು ಗ್ಲೂಕೋಸ್ ಮೆಟಬಾಲಿಸಮ್. ಇನ್ನು ರೆಗ್ಯುಲೇಷನ್ಸ್ ನೋಡಿದರೆ ಡಿಪೆಂಡ್ ಅಪಾನ್ ಗ್ಯಾಲಕ್ಟೋಸ್ ಎನ್ಸೈಮ್ ಆ್ಯಕ್ಟಿವಿಟಿ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ಹಿಬಿಟರ್ಸ್ ನೋಡಿದರೆ ಜೆನೆಟಿಕ್ ಎನ್ಸೈಮ್ ಡಿಫಿಷಿಯೆಂಟು, ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ, ಗಾಲ್ಟ್ ಡಿಫಿಷಿಯನ್ಸಿ, ಎಪಿಮರೈಸ್ ಡಿಫಿಷಿಯನ್ಸಿ, ಇಷ್ಟು ಏನೋ ಡಿಫಿಷಿಯನ್ಸಿ ಇದ್ರೆ ಆಗಿರುತ್ತೆ. ಅಸೋಸಿಯೇಟ್ ಡಿಸಾರ್ಡರ್ಸ್, ಏನಂದರೆ ಡಿಸಾರ್ಡರ್ಸ್ ನೋಡ್ತಾರೆ, ಒಂದು ಗ್ಯಾಲಕ್ಟೋಸಿಮಿಯಾ ಆಗಲಿ ಇರ್ದಂಗೆ, ಇನ್ನೊಂದು ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ, ಯು ಡಿ ಪಿ ಗ್ಯಾಲಕ್ಟೋಸ್ 4 ಎಪಿಮರೈಸ್ ಡಿಫಿಷಿಯನ್ಸಿ. ಸೊ ಇದರಲ್ಲಿ ಗ್ಯಾಲಕ್ಟೋಸಿಮಿಯಾ ಮತ್ತು ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ ಎರಡು ಇಂಪಾರ್ಟೆಂಟು ನೋಡ್ಕೊಳ್ಳೋಣ. ಎನ್ಸೈಮ್ ಡಿಫಿಷಿಯನ್ಸಿ ಬಂದುಬಿಟ್ಟು ಗ್ಯಾಲಕ್ಟೋಸಿಮಿಯಾದಲ್ಲಿ ಗ್ಯಾಲಕ್ಟೋಸ್ 1 ಫಾಸ್ಫೇಟ್ ಯುಟಿಲೈಸ್ ಟ್ರಾನ್ಸ್ಫರೇಸ್ ಅನ್ನೋ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಅಕ್ಯುಮುಲೇಷನ್ ಸಬ್ಸ್ಟೆನ್ಸ್ ನೋಡಿದ್ರೆ ಗ್ಯಾಲಕ್ಟೋಸ್ 1 ಫಾಸ್ಫೇಟ್ ಅಕ್ಯುಮುಲೇಷನ್ ಆಗುತ್ತೆ ಮತ್ತು ಗಲ್ಸಿಟಾಲ್ ಅಕ್ಯುಮುಲೇಷನ್ ಆಗುತ್ತೆ. ಗಲ್ಸಿಟಾಲ್ ಬಂದುಬಿಟ್ಟು ಈ ಗ್ಯಾಲಕ್ಟೋಸು ಮತ್ತು ಫ್ರಕ್ಟೋಸ್ ಏನಿದೆಯಾ ಎರಡೂ ಸಾರ್ಬಿಟಲಾಗಿ ಕನ್ವರ್ಷನ್ ಆಗುತ್ತೆ. ಥ್ರೂ ಗ್ಯಾಲಕ್ಟೋಸ್ ಬಂದುಬಿಟ್ಟು ಪಾಲಿಯೋಲಲ್ ಪಾತ್ವೆ, ಫ್ರಕ್ಟೋಸು ಅದೇ ಪಾತ್ವೆನಲ್ಲಿ ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಆದಾಗ ಗ್ಯಾಲಕ್ಟೋಸ್ ಏನಾದ್ರೂ ಹೋಗಿ ಲೆನ್ಸಲ್ಲಿ ಅಕ್ಯುಮುಲೇಷನ್ ಆದರೆ ಅದನ್ನು ಗಲ್ಸಿಟಾಲ್ ಅಥವಾ ಡಲ್ಸಿಟಾಲ್ ಅಂತ ಕರೀತಾರೆ. ಫ್ರಕ್ಟೋಸ್ ಅಕ್ಯುಮುಲೇಷನ್ ಆದ್ರೂ ಅದಕ್ಕೆ ಬೇರೆ ಹೆಸರಿದೆ. ಇನ್ನು ಕ್ಲಿನಿಕಲ್ ಫೀಚರ್ಸ್ ನೋಡಿದ್ರೆ ಜಾಂಡೀಸ್, ಹೆಪಟೋಮೆಗಾಲೆ, ವಾಮಿಟಿಂಗು, ಹೈಪರ್ಗ್ಲೈಸೀಮಿಯಾ ಮತ್ತು ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಆಗ್ಬೋದು. ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ ನೋಡಿದರೆ ಅಕ್ಯುಮುಲೇಷನ್ ಆಫ್ ಗ್ಯಾಲಕ್ಟೋಸ್ ಇನ್ ಗ್ಲೈಕೋಸಿಟೋಲ್ ಆಸಿಡ್ಸ್. ಮೇನ್ಲಿ ಫ್ಯೂಚರ್ಸ್ ನೋಡೋದಾದರೆ ಕ್ಯಾಟ್ರಾಕ್ಟ್ ಆಗ್ಬೋದು, ಯೂಶ್ವಲಿ ಲಿವರ್ ಅಥವಾ ಲಿವರೆಲ್ಲ ನಾರ್ಮಲಾಗಿ ಇರುತ್ತೆ ಯೂಶ್ವಲಿ. ಯು ಡಿ ಪಿ ಗ್ಯಾಲಕ್ಟೋಸ್ 4 ಎಪಿಮರೈಸ್ ಡಿಫಿಷಿಯನ್ಸಿ ಇದು ರೇರಾಗಿ ಆಗೋದು. ಸೊ ಸಿಮಿಲರ್ ಟು ಕ್ಲಾಸಿಕ್ ಗ್ಲೈಕೋಸಿಮಿಯಾ, ಇದೇನು ಜಾಸ್ತಿ ಆಗೋದಿಲ್ಲ. ಇನ್ನು ಅಪ್ಲೈಡ್ ಆಸ್ಪೆಕ್ಟಿಗೆ ನೋಡಿದ್ರೆ ಎಸೆನ್ಷಿಯಲ್ ಫಾರ್ ನ್ಯೂಬಾರ್ನ್ ನ್ಯೂಟ್ರಿಷನ್, ಇಂಪಾರ್ಟೆನ್ಸ್ ಟು ನಿಯೋನೆಟಲ್ ಸ್ಕ್ರೀನಿಂಗ್. ನ್ಯೂಬಾರ್ನ್ಗೆ ನ್ಯೂಟ್ರಿಷನ್ಗೆ ಎಫೆಕ್ಟ್ ಬೇಕು ಮತ್ತು ನಿಯೋನೆಟಲಲ್ಲಿ ಸ್ಕ್ರೀನಿಂಗ್ ಮಾಡಬೇಕು. ಪ್ರಿವೆಂಟ್ ಲಿವರ್ ಫೇಲ್ಯೂರ್, ಎಂತಕ್ಕೆ ಸ್ಕ್ರೀನಿಂಗ್ ಮಾಡ್ತಾರೆ ಅಂದರೆ ಲಿವರ್ ಫೇಲ್ಯೂರು, ಬ್ರೈನ್ ಡ್ಯಾಮೇಜು, ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಇವೆಲ್ಲ ಇದ್ದರೆ ನೋಡ್ತಾರೆ. ಟ್ರೀಟ್ಮೆಂಟ್ ಬಂದುಬಿಟ್ಟು ಡಯಟ್ ಇಂಟೇಕ್ ಆಫ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಬೇಬೀಸ್. ಸೊ ಏನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಚಿಕ್ಕ ಮಗುಗೆ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ನ ಡಯಟಲ್ಲಿ ಕೊಡಬೇಕು. ಫಾರ್ಮುಲಾ ಫೀಡ್ ವಿತ್ ಡಸ್ ನಾಟ್ ಕಂಟೈನ್ಸ್ ಲ್ಯಾಕ್ಟೋಸ್. ಸೊ ಆ ಮಿಲ್ಕ್ ಏನಿದೆಯಲ್ಲ ಬೇಬಿ ಕೊಡೋದು ಅದು ಲ್ಯಾಕ್ಟೋಸ್ ಫ್ರೀ ಇರಬೇಕು, ಅಂದರೆ ಲ್ಯಾಕ್ಟೋಸ್ ಇರಬಾರ್ದು, ಆ ಥರ ಕೊಡಬೇಕು. ನೆಕ್ಸ್ಟು ಮೆಟಬಾಲಿಸಮ್ ಆಫ್ ಫ್ರಕ್ಟೋಸ್ ನೋಡೋಣ. ಇಂಟ್ರೊಡಕ್ಷನ್. ಫ್ರಕ್ಟೋಸ್ ಇಸ್ ಅ ಎಕ್ಸೋಕೈನೇಸ್ ಮೋನೋಸ್ಯಾಕರೈಡ್. ಸೊ ಗ್ಯಾಲಕ್ಟೋಸ್ ಏನಿದೆ ಅದು ಎಕ್ಸೋಕೈನೇಸ್ ಮೋನೋಸ್ಯಾಕರೈಡ್. ಇದು ಕೀಟೋ ಎಕ್ಸೋ ಮೋನೋಸ್ಯಾಕರೈಡ್. ಡಯಟ್ರಿ ಸೋರ್ಸ್ ಬಂದುಬಿಟ್ಟು ಫ್ರೂಟ್ಸು, ಹನಿ, ಸುಕ್ರೋಸ್ ಇರುತ್ತೆ. ಇನ್ನು ಅಬ್ಸಾರ್ವ್ ಆಫ್ ದಿ ಇಂಟೆಸ್ಟೈನ್ ಆ್ಯಂಡ್ ಮೆಟಬಲೈಸ್ ಆ್ಯಂಡ್ ಮೇನ್ಲಿ ಇನ್ ದ ಲಿವರ್. ಸೊ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗುತ್ತೆ, ಲಿವರಲ್ಲಿ ಮೆಟಬಲೈಸ್ ಆಗುತ್ತೆ. ಎಂಟ್ರಿ ಥ್ರೂ ಮೆಟಬಾಲಿಸಮ್ ಇಂಡಿಪೆಂಡೆಂಟ್ ಆಫ್ ದಿ ಇನ್ಸುಲಿನ್ ಆ್ಯಂಡ್ ಬೈಪಾಸ್ ದ PFK1 ರೆಗ್ಯುಲೇಷನ್. ಅದರ್ ನೇಮ್ ಏನಾದರೂ ಇದೆಯಾ ಈ ಪಾತ್ವೆಗೆ ಅಂತ ನೋಡಿದ್ರೆ ಫ್ರಕ್ಟೋಲೈಸಿಸ್ ಇದೆ, ಪಾಲಿಯೋಲರ್ ಫ್ರಕ್ಟೋಸ್ ಪಾತ್ವೆ. ಸೊ ಇಂಡೈರೆಕ್ಟ್ ಸೋರ್ಸ್ ಆಫ್ ವಯಸ್ ಆರ್ಬಿಟಲ್. ಇನ್ನು ಬಯೋಕೆಮಿಕಲ್ ಯೂಸಸ್ ಆಫ್ ಫ್ರಕ್ಟೋಸ್ ನೋಡಿದರೆ ರ್ಯಾಪಿಡ್ ಎನರ್ಜಿ ಕೊಡುತ್ತೆ, ಕನ್ವರ್ಷನ್ ಟು ಗ್ಲೂಕೋಸ್ ಆ್ಯಂಡ್ ಗ್ಲೈಕೋಜನ್ ಫ್ಯಾಟಿ ಆ್ಯಸಿಡ್, ಲಿಪೋಜೆನಿಸಿಸ್. ಸೊ ನೆಕ್ಸ್ಟು ರ್ಯಾಪಿಡಾಗಿ ಎನರ್ಜಿ ಕೊಡುತ್ತೆ, ಗ್ಲೈಕೋಜನ್ ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಷನ್ ಆಗುತ್ತೆ, ಫಾರ್ಮೇಷನ್ ಆಫ್ ಸಾರ್ಬಿಟಲ್ ಥ್ರೂ ಪಾಲಿಯೋಲ್ ಪಾತ್ವೆಯಿಂದ ಸಾರ್ಬಿಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಸೈಟ್ ಆಫ್ ಅಕರೆನ್ಸ್ ಯಾವ್ಯಾವ ಇದರಲ್ಲಿ ಇದಾಗುತ್ತೆ ಅಂತೇಳಿ ಜಾಗದಲ್ಲಿ ಲಿವರು, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನು, ಅಡಿಪೋಸ್ ಟಿಶ್ಯೂ ಆಫ್ ದಿ ಸೈಟೋಪ್ಲಾಸಮ್. ಸೊ ಲಿವರು, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನ್ ಮೇಜರು, ಅಡಿಪೋಸ್ ಟಿಶ್ಯೂನಲ್ಲಿ ಮೈನರ್ ಪಾತ್ವೆ ಅಕರೆನ್ಸ್ ಆಗುತ್ತೆ ಸೈಟೋಪ್ಲಾಸಮ್. ಈ ಸ್ಟೆಪ್ಸ್ ನೋಡಿದರೆ ಫ್ರಕ್ಟೋಸಲ್ಲಿ ಫಸ್ಟು ಫ್ರಕ್ಟೋಸಿಂದ ಫ್ರಕ್ಟೋಸ್ 1 ಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ATP ಇಂದ ADP. ಇಫ್ ಇನ್ ಕೇಸ್ ಏನಾದರೂ ಕನ್ವರ್ಷನ್ ಆಗಿಲ್ಲ ಅಂದರೆ ಅದು ಎಸೆನ್ಷಿಯಲ್ ಫ್ರಕ್ಟೋಸ್ ಯೂರಿಯಾನ ಕಾಸ್ ಮಾಡುತ್ತೆ, ಅಂದರೆ ಫ್ರಕ್ಟೋಸ್ ಇನ್ ಯೂರಿನ್. ನೆಕ್ಸ್ಟ್ ಫ್ರಕ್ಟೋಸ್ 1 ಫಾಸ್ಫೇಟಿಂದ ಆಲ್ಡೋಸ್ B ಅನ್ನೋ ಎಂಜೈಮ್ ಏನಾದರೂ ಡಿಫಿಷಿಯನ್ಸಿ ಆದರೆ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ. ಫ್ರಕ್ಟೋಸ್ 1 ಫಾಸ್ಫೇಟಿಂದ ಡಿ ಗ್ಲಿಸರಾಲ್ಡಿಹೈಡ್ ಕನ್ವರ್ಷನ್ ಆಗುತ್ತೆ. ಡಿ ಗ್ಲಿಸರಾಲ್ಡಿಹೈಡಿಂದ ಥ್ರಯೋಸ್ ಕೈನೇಸ್ ಆಗಿ ಕನ್ವರ್ಷನ್ ಆಗುತ್ತೆ, ಅಲ್ಲಿ ATP ರಿಕ್ವೈರ್ಮೆಂಟ್. ಟೋಟಲಿ ಪಾತ್ವೆನಲ್ಲಿ 2 ATP ರಿಕ್ವೈರ್ಮೆಂಟ್ ಬರುತ್ತೆ. ನೆಕ್ಸ್ಟು ಡಿ ಗ್ಲಿಸರಾಲ್ಡಿಹೈಡಿಂದ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಅಲ್ಲಿಂದ ಸೀದಾ ಗ್ಲೈಕೋಲೈಸಿಸ್ಗೆ ಹೋಗುತ್ತೆ ಪಾತ್ವೆ. ಸೊ ಇಷ್ಟು ಏನಿದೆ ಫ್ರಕ್ಟೋಸ್ ಪಾತ್ವೆದಾಯಿತು. ಸ್ಟೆಪ್ಸ್ ಎಲ್ಲ ಮುಗೀತು. ಎಕ್ಸ್ಟ್ರಾ ಹೆಪಾಟಿಕ್ ಫ್ರಕ್ಟೋಸ್ ಮೆಟಬಾಲಿಸಮ್ ಅಂದರೆ ಅಲ್ಲಿ ಬಿಟ್ಟು ಇನ್ನೆಲ್ಲಿ ಮೆಟಬಾಲಿಸಮ್ ಆಗುತ್ತೆ ಅಂತೇಳಿ. ಅಲ್ಲಿ ಬಿಟ್ಟು ಅಂದರೆ ಎಕ್ಸೋಕೈನೇಸ್ ಕನ್ವರ್ಟ್ ಇಂಟು ಫ್ರಕ್ಟೋಸ್ 6 ಫಾಸ್ಫೇಟ್.
ಸೊ ಅಕರೆನ್ಸ್ ಮಸಲ್ ಆ್ಯಂಡ್ ಅಡಿಪೋಸ್ ಟಿಶ್ಯೂ ಮೈನರ್ ಪಾತ್ವೆ, ಆಗಲೇ ಹೇಳ್ದಂಗೆ ಇದರಲ್ಲಿ ಮೈನರ್ ಪಾತ್ವೆನಲ್ಲಿ ಅಕರೆನ್ಸ್ ಆಗುತ್ತೆ ಅಡಿಪೋಸ್ ಟಿಶ್ಯೂನಲ್ಲಿ ಮತ್ತು ಮಸಲ್ನಲ್ಲಿ. ಎನರ್ಜೆಟಿಕ್ಸ್ ನೋಡಿದ್ರೆ ಟೋಟಲ್ 2 ATP ಯೂಸ್ ಆಗುತ್ತೆ. ATP yield ಆಫ್ಟರ್ ಗೈಕೊಲೈಸಿಸ್ ಸೇಮ್ ಎಸ್ ದ ಗ್ಲೂಕೋಸ್, ರ್ಯಾಪಿಡ್ಲಿ ATP ಡಿಪ್ಲೆಷನ್ ಆ್ಯಂಡ್ ಡಿಸಾರ್ಡರ್ಸ್. ರೆಗ್ಯುಲೇಷನ್ಸ್ ನೋಡಿದ್ರೆ ಫ್ರಕ್ಟೋಸ್ ಅವೈಲಬಿಲಿಟಿ. ಸೊ ರೆಗ್ಯುಲೇಷನ್ಸ್ ಫ್ರಕ್ಟೋಸ್ ಯಾವ ರೀತಿ ನಮ್ಮ ಬಾಡಿನಲ್ಲಿ ಅವೈಲಬಿಲಿಟಿ ಇದೆ ಅದ್ರ ಮೇಲೂ ಡಿಪೆಂಡ್ ಆಗಿದೆ. ಬೈಪಾಸ್ ಫಾಸ್ಫೋಫ್ರಕ್ಟೋಕೈನೇಸ್ ಪ್ರಮೋಟ್ ದ ಲಿಪೋಜೆನಿಸಿಸ್. ಬೈಪಾಸ್ ಆಗಿ ಏನಾದರೂ ಫಾಸ್ಫೋಫ್ರಕ್ಟೋಕೈನೇಸ್ ಇದನ್ನ ಅದು ಲಿಪೋಜೆನಿಸಿಸ್ನ ಪ್ರಮೋಟ್ ಮಾಡುತ್ತೆ. ಡಿಸಾರ್ಡರ್ಸ್ ನೋಡಿದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಎಸೆನ್ಷಿಯಲ್ ಫೆಂಟೋಸ್ಯೂರಿಯಾ, ಇನ್ನೊಂದು ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್. ಸೊ ಎಸೆನ್ಷಿಯಲ್ ಫೆಂಟೋಸ್ಯೂರಿಯಾದಲ್ಲಿ ಫ್ರಕ್ಟೋಕೈನೇಸ್ ಎನ್ಸೈಮ್ ಡೆಫಿಷಿಯನ್ಸಿ ಇರುತ್ತೆ. ನೆಕ್ಸ್ಟ್ ಬಯೋಕೆಮಿಕಲ್ ಡಿಫೆಕ್ಟ್ ನೋಡಿದ್ರೆ ಫ್ರಕ್ಟೋಸ್ ಇಸ್ ನಾಟ್ ಫಾಸ್ಫೋರೈಲೇಟೆಡ್. ಕ್ಲಿನಿಕಲ್ ಫೀಚರ್ಸ್ ನೋಡಿದ್ರೆ ಬಿನೈನ್ ಕಂಡೀಷನ್, ಫ್ರಕ್ಟೋಸ್ ಇನ್ ಬ್ಲಡ್ ಆ್ಯಂಡ್ ಯೂರಿನ್. ಫ್ರಕ್ಟೋಸು ಬ್ಲಡ್ಡಲ್ಲಿ ಮತ್ತು ಯೂರಿನಲ್ಲಿ ಎರಡು ಕಡೆ ಅಕ್ಯುಮುಲೇಷನ್ ಆಗ್ತಿರುತ್ತೆ. ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ನೋಡಿದ್ರೆ ಎಂಜೈಮ್ ಡೆಫಿಷಿಯಂಟಿ ಬಂದ್ಬಿಟ್ಟು ಆರ್ಡಲೈಸ್ ಬಿ ಅನ್ನೋ ಎಂಜೈಮ್ ಡೆಫಿಷಿಯನ್ಸಿ ಇರುತ್ತೆ. ಇನ್ಹೆರಿಟೆಡ್ ಆಟೋಸೋಮಲ್ ರಿಸೆಸಿವ್. ಸೊ ಅಕ್ಯುಮುಲೇಷನ್ ಆಫ್ ಮೆಟಬಾಲಿಸಮ್, ಫ್ರಕ್ಟೋಸ್ ಫಾಸ್ಫೇಟ್ ಏನಿರುತ್ತೆ ಅದು ಅಕ್ಯುಮುಲೇಷನ್ ಆಗುತ್ತೆ. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಗ್ಲೈಕೋಜಿನೋಲೈಸಿಸ್ ಆಗ್ಬೋದು, ಗ್ಲೂಕೋಜೆನಿಸಿಸ್ ಆಗ್ಬೋದು. ಕ್ಲಿನಿಕಲ್ ಫೀಚರ್ಸಲ್ಲಿ ವಾಮಿಟಿಂಗು ಆಫ್ಟರ್ ಫ್ರಕ್ಟೋಸ್ ಇಂಟೇಕ್. ಇಫ್ ಇನ್ ಕೇಸ್ ಅವ್ರೇನಾದರೂ ಫ್ರಕ್ಟೋಸ್ ಇರೋ ಅಂತ ಯಾವುದೋ ಒಂದು ಶುಗರ್ ಆಗಲಿ ಏನೋ ಒಂದು ಕಂಟೆಂಟ್ ಆಗಿ ತೊಗೊಂಡ್ರು ಅಂದರೆ ವಾಮಿಟಿಂಗ್ ಆಗೋದು, ಜಾಂಡೀಸು, ಹೆಪಟೋಮೆಗಾಲೆ, ರೀನಲ್ ಡಿಸ್ಫಂಕ್ಷನ್ ಇಷ್ಟೂ ಆಗ್ಬೋದು ಯಾವಾಗ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಕಂಡೀಷನಲ್ಲಿ. ನೆಕ್ಸ್ಟ್ ಫ್ರಕ್ಟೋಸ್ 1,6 ಬೈಫಾಸ್ಫೇಟ್ ಡಿಫಿಷಿಯನ್ಸಿ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡಿರಿ. ಇಂಪೇರ್ಡ್ ಗ್ಲೂಕೋಜಿನೋಸಿಸ್, ಹೈಪೋಗ್ಲೈಸಿಮಿಯಾ ಆ್ಯಂಡ್ ಲ್ಯಾಕ್ಟಿಕ್ ಅಸಿಡೋಸಿಸ್. ಅಪ್ಲೈಡ್ ನೋಡೋದಾದರೆ ಹೈ ಫ್ರಕ್ಟೋಸ್ ಇಂಟೇಕ್ ಲಿಂಕ್ಡ್ ಇನ್ ಫ್ಯಾಟಿ ಲಿವರ್. ಹೈ ಫ್ರಕ್ಟೋಸ್ ಇಂಟೇಕ್ ಲಿಂಕ್ಡ್ ಟು ಫ್ಯಾಟಿ ಲಿವರ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಹೈಪರ್ಟ್ರೈಗ್ಲಿಸರಿಡೀಮಿಯಾ ಇಷ್ಟು ಏನಿದೆ ಅದು ಹೈ ಫ್ರಕ್ಟೋಸ್ ಲಿಂಕೇಜ್. ಇಂಪಾರ್ಟೆನ್ಸ್ ಇನ್ ಪೀಡಿಯಾಟಿಕ್ ಮೆಟಬಾಲಿಸಮ್ ಸ್ಕ್ರೀನಿಂಗ್. ಸೊ ಪೀಡಿಯಾಟಿಕ್ಸ್ ಏನಿರ್ತಾರೆ ಅವರಲ್ಲಿ ಮೆಟಬಾಲಿಕ್ ಸ್ಕ್ರೀನಿಂಗ್ ಮಾಡೋದು, ಅಂದರೆ ಫ್ರಕ್ಟೋಸ್ ಅವ್ರ ಬಾಡಿನಲ್ಲಿ ತೊಗೊಂಡು ಕ್ಲೀನಾಗಿ ಮೆಟಬಲೈಸ್ ಆಗಿ ಅಬ್ಸಾರ್ಪ್ಷನ್ ರಿಅಬ್ಸಾರ್ಪ್ಷನ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯೋ ಇಲ್ವೋ ಅಂತೇಳಿ. ಅವಾಯ್ಡ್ ಫ್ರಕ್ಟೋಸ್ ಇನ್ HFA ಪೇಷಂಟ್, ಅಂದರೆ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಪೇಷಂಟಲ್ಲಿ ಅವಾಯ್ಡ್ ಮಾಡಬೇಕು ಫ್ರಕ್ಟೋಸ್. ಎನರ್ಜಿ ಸೋರ್ಸ್ ಆಫ್ ಸ್ಪರ್ಮಟೋಜೆನಿಸಿಸ್. ಸೊ ಇನ್ ಮೇಲ್ಸಲ್ಲಿ ಏನು ಸ್ಪರ್ಮ್ ಜೆನೆಷನ್ ಇದು ಸೆಮೆನ್ ಅಥವಾ ಸ್ಪರ್ಮ್ ಏನೇನು ಜೆನೆಸಿಸ್ ಆಗುತ್ತೆ ಅಂದರೆ ಏನು ಸಿಂಥಸಿಸ್ ಆಗುತ್ತೆ ಆ ಟೈಮಲ್ಲಿ ಫ್ರಕ್ಟೋಸು ಹೆಲ್ಪ್ ಮಾಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ನು ಸಾರ್ಬಿಟಲ್ ಪಾತ್ವೆ. ಸೊ ಸಾರ್ಬಿಟಲ್ ಪಾತ್ವೆನ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಕ್ವಶನ್ ಬಂದುಬಿಟ್ಟು ಸಾರ್ಬಿಟಲ್ ಪಾತ್ವೆ ಆಫ್ ಫ್ರಕ್ಟೋಸ್ ಮೆಟಬಾಲಿಸಮ್ ಆ್ಯಂಡ್ ಇಟ್ಸ್ ಅಸೋಸಿಯೇಟ್ ಡಿಸಾರ್ಡರ್ಸ್ ಅಂತ ಇರಬೇಕು, 5 ಮಾರ್ಕ್ಸ್ ಕ್ವಶನ್. ಸೊ ಸಾರ್ಬಿಟಲ್ ಪಾತ್ವೆಗೆ ಇನ್ನೊಂದು ಹೆಸರು ಪಾಲಿಯೋಲಲ್ ಸಾರ್ಬಿಟಲ್ ಪಾತ್ವೆ ಅಂತೇಳಿ. ಸೊ ಗ್ಲೂಕೋಸ್ ಸಾರ್ಬಿಟಲ್ ಆ್ಯಂಡ್ ಫ್ರಕ್ಟೋಸ್ ಪಾತ್ವೆ. ಸಾರ್ಬಿಟಲ್ pathway is a minor pathway of the glucose metabolism in which glucose is converted into sorbitol and then fructose is become highly active in hyperglycemic condition, especially diabetic mellitus. So sorbitol is one minor pathway. So metabolism glucose ಏನಿರುತ್ತೆ ಅದು ಕನ್ವರ್ಷನ್ ಇಂಟು ಸಾರ್ಬಿಟಲ್. ಏನು ಗ್ಲೂಕೋಸ್ ಇರುತ್ತೆ ಸಾರ್ಬಿಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಆ ಸಾರ್ಬಿಟಲ್ ಆಗಿ ಕನ್ವರ್ಷನ್ ಆಗಿತ್ತು ಫ್ರಕ್ಟೋಸ್ ಬಿಕಮ್ ಹೈಲಿ ಆಕ್ಟಿವ್ ಹೈಪರ್ಗ್ಲೈಸೆಮಿಕ್ ಕಂಡೀಷನ್. ಸೊ ಏನಾದರೂ ತುಂಬ ಗ್ಲೂಕೋಸ್ ಇದ್ದರೆ ಆವಾಗ ಫ್ರಕ್ಟೋಸ್ ಹೈಲಿ ಆಕ್ಟಿವ್ ಆಗುತ್ತೆ, ಎಸ್ಪೆಷಲಿ ಡಯಾಬಿಟಿಕ್ ಮೆಲಿಟಸಲ್ಲಿ. ಸೈಟ್ ಆಫ್ ಅಕರೆನ್ಸ್ ಎಲ್ಲೆಲ್ಲಿ ಆಗುತ್ತೆ ಅಂತ ಫಿಸಿಯೋಲಾಜಿಕಲಿ ನೋಡೋದಾದರೆ, ಅಂದರೆ ನಮಗೆ ಯುಟಿಲೈಸ್ ಆಗಬೇಕು. ಸೊ ನಮ್ಮ ಬಾಡಿನಲ್ಲಿ ಆಗ್ತಿರುತ್ತೆ, ಬಟ್ ಅದು ಒಳ್ಳೆಯದೇನೆ. ಸೊ ಅಂಥ ಕಂಡೀಷನ್ಸ್ ಫಿಸಿಯೋಲಾಜಿಕಲಿ ಅಂದರೆ ಸೆಮಿನಲ್ ವೆಸೈಕಲ್, ಲಿವರ್ ಆ್ಯಂಡ್ ಓವರೀಸ್. ಸೊ ಇಷ್ಟು ಫಿಸಿಯೋಲಾಜಿಕಲ್. ಪ್ಯಾಥಲಾಜಿಕಲ್ ಅಂದರೆ ನಮ್ಮ ಬಾಡಿನಲ್ಲಿ ಆಗಬಾರ್ದು, ಬಟ್ ಆದ್ರೂ ಆ ಪಾತ್ವೆ ನಡೀತಾ ಇರುತ್ತೆ. ಸೊ ಅದೆಲ್ಲೆಲ್ಲಿ ಅಂದರೆ ಲೆನ್ಸು, ರೆಟಿನಾ ಆ್ಯಂಡ್ ಕಿಡ್ನಿ, ಪೆರಿಫೆರಲ್ ನರ್ವಸ್, ಇಷ್ಟು ಕಡೆ ಪ್ಯಾಥಲಾಜಿಕಲ್ ಕಂಡೀಷನ್ಸಲ್ಲಿ ಆಗುತ್ತೆ. ಸ್ಟೆಪ್ಸ್ ನೋಡಿದರೆ ಸಾರ್ಬಿಟಲ್ ಪಾತ್ವೆಗೆ ತುಂಬ ಸಿಂಪಲ್ ಆಗಿದೆ ಸ್ಟೆಪ್ಸು. ಸೊ ಡಿ ಗ್ಲೂಕೋಸಿಂದ ಡಿ ಸಾರ್ಬಿಟಲಾಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಆಲ್ಡೋಸ್ ರಿಡಕ್ಟೇಸ್ ಅನ್ನೋ ಎನ್ಸೈಮ್ ಇಲ್ಲ. ಸೊ ಇಲ್ಲಿಗೆ NADPH ಪ್ಲಸ್ H+ ಇಂದ NADP ಆಗಿ ರಿಡಕ್ಟೇಸ್ ಆಗುತ್ತೆ. ನೆಕ್ಸ್ಟು ಈ ಡಿ ಸಾರ್ಬಿಟಲ್ ಏನಿರುತ್ತಲ್ಲ ಡಿ ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ.
NAD ಪ್ಲಸ್ NAD ಪ್ಲಸ್ NADH ಪ್ಲಸ್ H ಪ್ಲಸ್. ಸೊ ಇಲ್ಲಿ ಡಿಹೈಡ್ರೋಜಿನೇಸ್ ಪ್ಲಸ್ H ಪ್ಲಸ್ ಆ್ಯಡ್ ಆಗುತ್ತೆ. ಸೊ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್ ಲಿವರಲ್ಲಿ ಇದಾಗುತ್ತೆ. ಎನರ್ಜೆಟಿಕ್ಸ್ ನೋಡೋದಾದರೆ ಸಾರ್ಬಿಟಲ್ ಪಾತ್ವೇನಲ್ಲಿ ಕನ್ಸ್ಯೂಮ್ NADPH ರೆಡ್ಯೂಸಸ್ ದ ಆಕ್ಸಿಡೆಂಟ್ ಡಿಫೆಂಡ್ ಪ್ರೊಡ್ಯೂಸಸ್ NADPH ಇನ್ ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅಂದರೆ NADPHನ ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಯುಟಿಲೈಸು ಒಂದು ಯೂಸ್ಡ್ ಮುಗೀತು. ರೆಗ್ಯುಲೇಷನ್ಸ್ ನೋಡಿದ್ರೆ ಬ್ಲಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್, ಬ್ಲಡ್ಡಲ್ಲಿ ಗ್ಲೂಕೋಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ನೆಕ್ಸ್ಟ್ ಆಲ್ಡೋಸ್ ರಿಡಕ್ಟೇಸ್ ಆಕ್ಟಿವಿಟಿ, ಆ ಎನ್ಸೈಮ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಹೈಲಿ ಆಕ್ಟಿವ್ ಇನ್ ಡಯಾಬಿಟಿಕ್ ಮೆಲಿಟಿಸ್, ಡಯಾಬಿಟಿಕ್ಸ್ ಪೇಷೆಂಟಲ್ಲಿ ಅವರಲ್ಲಿ ಏನು ತಿಂದಂಥ ಗ್ಲೂಕೋಸು ಸೀದಾ ಬ್ಲಡ್ಡಲ್ಲೇ ಸರ್ಕ್ಯುಲೇಷನ್ ಆಗ್ತಿರುತ್ತೆ. ಸೊ ಅವಾಗ ಏನಿರುತ್ತೆ, ಈ ಗ್ಲೂಕೋಸ್ ಎಲ್ಲ ಸಾರ್ಬಿಟಲ್ ಆಗಿ ಅದು ಇದು ಎಲ್ಲ ಆಗ್ಬಿಟ್ಟು ಒಟ್ಟು ಏನಿದೆ ಬಾಡಿಲಿ ಹೋದ ತಕ್ಷಣ ಎಲ್ಲ ಮೆಟಬಲಿಸಮ್ ಆಗಿ ಎಲ್ಲೆಲ್ಲಿ ಏನೇನು ಹೋಗ್ಬೇಕು ಅಲ್ಲೆಲ್ಲಿ ಅದೇ ಸರಿಯಾಗಿ ಆಗ್ತಿರಬೇಕು. ಅದು ಆಗ್ತಿಲ್ಲ ಅಂದರೆ ಬೇರೆ ಆಗಿ ಡಿಸೀಸ್ ಕಾಸ್ ಆಗಿಬಿಡುತ್ತೆ. ಸೊ ಅದೇ ಥರ ಗ್ಲೂಕೋಸ್ ಬ್ಲಡ್ಡಲ್ಲಿ ಫ್ರೀಯಾಗಿ ಓಡಾಡಿದಿರುತ್ತೆ, ಅದು ಸಾರ್ಬಿಟಲ್ ಮಾಡುತ್ತೆ. ಜಾಸ್ತಿ ಸಾರ್ಬಿಟಲ್ ಕನ್ವರ್ಷನ್ ಆಗಿತ್ತು, ಜಾಸ್ತಿ ಅದು ಎಲ್ಲಿ ಯುಟಿಲೈಸ್ ಆಗಬೇಕು ಅಲ್ಲಿ ಯುಟಿಲೈಸ್ ಆಗ್ದಲೇ ಸೀದಾ ಹೋಗ್ಬಿಟ್ಟು ಲೆನ್ಸಲ್ಲಿ, ರೆಟಿನಾದಲ್ಲಿ, ಪೆರಿಫೆರಲ್ ನರ್ವಸಲ್ಲಿ ಎಲ್ಲ ಹೋಗಿ ಅಕ್ಯುಮುಲೇಷನ್ ಆಗಿ ಏನಾದ್ರು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಲೀಡ್ ಮಾಡಬೇಕು ಅದು ಮಾಡ್ತಾರೆ. ಇನ್ನು ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ನೋಡಿದರೆ ಸಾರ್ಬಿಟಲ್ ಈಸ್ ಆಸ್ಮೋಟಿಕಲಿ ಆಕ್ಟಿವ್, ಅಕ್ಯುಮುಲೇಷನ್ ಇನ್ ಟಿಶ್ಯೂ ಲ್ಯಾಕಿಂಗ್ ಆಫ್ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್. ಸೊ ಸಾರ್ಬಿಟಲು ಆಸ್ಮೋಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಅಕ್ಯುಮುಲೇಷನ್ ಟಿಶ್ಯೂನಲ್ಲಿ ಹೋಗ್ಬಿಟ್ಟು ಅಕ್ಯುಮುಲೇಷನ್ ಆಗುತ್ತೆ. ಸೊ ಡ್ಯೂ ಟು ಅಲ್ಲಿ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್ ಅನ್ನೋ ಎನ್ಸೈಮ್ ಇರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಅದು ಕನ್ವರ್ಷನ್ ಆಗೋದಿಲ್ಲ, ಹೋಗ್ಬಿಟ್ಟು ಟಿಶ್ಯೂನಲ್ಲಿ ಅಕ್ಯುಮುಲೇಷನ್ ಆಗುತ್ತೆ. ಡಿಸಾರ್ಬಿಟಲ್ ಏನಿರುತ್ತೆ ಅದನ್ನೇ ಕಾಸಸ್ ಆಫ್ ಸೆಲ್ ಸ್ವೆಲ್ಲಿಂಗ್ ಆ್ಯಂಡ್ ಎಡಿಮಾ. ಸೊ ಸೆಲ್ ಸ್ವೆಲ್ಲಿಂಗು ಮತ್ತು ಎಡಿಮಾನ ಕಾಸ್ ಮಾಡುತ್ತೆ. ಇನ್ನು ನೆಕ್ಸ್ಟು ಟಿಶ್ಯೂ ಎಫೆಕ್ಟ್, ಯಾವ್ಯಾವ ಟಿಶ್ಯೂನಲ್ಲಿ ಏನೇನು ಅಫೆಕ್ಟ್ ಮಾಡುತ್ತೆ, ಏನೇನು ಕ್ಲಿನಿಕಲ್ ಕಂಡೀಷನ್ ಅಂತೇಳಿ. ಲೆನ್ಸಲ್ಲಿ ನೋಡಿದ್ರೆ ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಆಗುತ್ತೆ. ರೆಟಿನಾದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಕಾಸ್ ಮಾಡುತ್ತೆ. ಕಿಡ್ನಿನಲ್ಲಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಕಾಸ್ ಮಾಡುತ್ತೆ. ನರ್ವಸ್ ಟಿಶ್ಯೂನಲ್ಲಿ ಪೆರಿಫೆರಲ್ ನ್ಯೂರೋಪತಿ ಅಂತ ಕಾಸ್ ಮಾಡುತ್ತೆ. ಸೊ ಇಷ್ಟು ಏನಿದೆ ಗ್ಯಾಲಕ್ಟೋಸ್ ಆ್ಯಂಡ್ ಫ್ರಕ್ಟೋಸ್ ಆ್ಯಂಡ್ ಸಾರ್ಬಿಟಲ್ ಪಾತ್ವೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿತ್ ಅಸೋಸಿಯೇಟ್ ಡಿಸಾರ್ಡರ್ಸ್. ಸೊ ಇನ್ನು ನೋಡೋದಾದರೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ನಮಗೆ OGTT, OGCT, HbA1c. ಸೊ ಮೂರನ್ನು ಥರ್ಡ್ ಇಯರ್ ಸಿಲೆಬಸಲ್ಲಿ ಇರೋದ್ರಿಂದ ಸೊ ನಾವು OGTT ಇಂಪಾರ್ಟೆನ್ಸ್ ಇರೋದ್ರಿಂದ ಅದನ್ನು ನೋಡ್ಕೊಳ್ಳೋಣ. ಸೊ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಇಸ್ ಡನ್ ಟು ಚೆಕ್ ಹೌ ವಿಲ್ ದ ಬಾಡಿ ಕ್ಯಾನ್ ಹ್ಯಾಂಡಲ್ ದ ಎಕ್ಸ್ಟ್ರಾ ಗ್ಲೂಕೋಸ್. ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಇರ್ತಕ್ಕಂಥ ಎಕ್ಸ್ಟ್ರಾ ಗ್ಲೂಕೋಸ್ನ ಬಾಡಿ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅಂತೇಳಿ. ಇಟ್ಸ್ ಹೆಲ್ಪ್ ಟು ಡಯಾಗ್ನೋಸಿಸ್ ದ ಡಯಾಬಿಟಿಕ್ ಮೆಲಿಟಿಸ್. ಡಯಾಬಿಟಿಕ್ ಮೆಲಿಟಿಸ್ನ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ಕ್ಲಿನಿಕಲ್ ಇಂಡಿಕೇಷನ್ಸ್ ನೋಡ್ತಾರೆ. ಸಸ್ಪೆಕ್ಟ್ ಡಯಾಬಿಟಿಕ್ ಮೆಲಿಟಿಸ್ ಪೇಷಂಟ್ಸಲ್ಲಿ ಮಾಡ್ತೀವಿ. ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂದರೆ ಒಂದ್ಸಲ ಮಾಡಿಸಿರ್ತಾರೆ GCGನ. ಸೊ ಪ್ರೆಗ್ನೆನ್ಸಿ ಕಂಡೀಷನ್ಸಲ್ಲಿ ಯಾವಾಗಲಾದ್ರೂ ಅವಾಗ ಒಂದು ಸ್ವಲ್ಪ ಇಂಪೇರ್ಡ್ ಥರ ಬಂದಿರುತ್ತೆ. ಸೊ ಅವ್ರಿಗೆ ಮತ್ತೆ ರಿಪಿಟೇಷನ್ನು. ಇನ್ನು ಗ್ಯಾಸೆಸ್ಟೇಷನ್ ಡಯಾಬಿಟಿಕ್ ಮೆಲಿಟಿಸ್ ಇದೊಂದು ಟೈಪ್ ಆಫ್ ಡಯಾಬಿಟಿಕ್ಸು. ಇನ್ನು ಬಾರ್ಡರ್ ಲೈನ್ FBS ಫಾಸ್ಟಿಂಗ್ ಬ್ಲಡ್ ಶುಗರ್ ಏನಾದರೂ ಅವ್ರಿಗೆ ಬಾರ್ಡರ್ ಲೈನಲ್ಲಿ ಬರ್ತಿದೆ ಅಂದರೆ ಅವ್ರಿಗೆ ಅಫ್ಕೋರ್ಸ್ ಮಾಡಲೇಬೇಕು. ನೆಕ್ಸ್ಟು ಪ್ರೊಸೀಜರ್ ನೋಡೋದಾದರೆ ಫಸ್ಟು ಪೇಷಂಟ್ನ ಪ್ರಿಪೇರ್ ಮಾಡ್ಕೊಬೇಕು. ಪೇಷಂಟ್ ಪ್ರಿಪ್ರೇಷನ್ಗೆ ಪೇಷಂಟ್ ಈಟ್ಸ್ ಎ ಕಾರ್ಬೋಹೈಡ್ರೇಟ್ಸ್ ರಿಚ್ ಡಯಟ್ ಫಾರ್ ಫ್ಯೂ ಡೇಸ್ ಬಿಫೋರ್ ಟೆಸ್ಟ್. ಸೊ 5 ದಿನಕ್ಕಿಂತ ಮುಂಚೆ ಅವ್ರಿಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋಂಥ ಫುಡ್ನ ತಿನ್ನೋಕೆ ಹೇಳಬೇಕು. ತಿಂದಾದಮೇಲೆ ಫಾಸ್ಟಿಂಗ್ ಫಾಸ್ಟಿಂಗ್ ಸ್ಟೇಟಲ್ಲಿ ಇರಬೇಕು ಅವರು. ತಿಂದಾದಮೇಲೆ ಬಿಫೋರ್ ನೈಟ್ 8 to 12 hours ಫಾಸ್ಟಿಂಗಲ್ಲಿ ಲ್ಯಾಬ್ ಹತ್ರ ಬಂದಮೇಲೆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಬೇಕು ಖಾಲಿ ಹೊಟ್ಟೆಲಿ. ನೆಕ್ಸ್ಟ್ ಅದಾದಮೇಲೆ ಪೇಷಂಟ್ ಏನಿದ್ದಾರೆ 75 ಗ್ರಾಮ್ ಆಫ್ ಗ್ಲೂಕೋಸ್ನ 300 ml ವಾಟ್ರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಕುಡಿಸ್ಬೇಕು. ಕುಡಿಸಿ ನೆಕ್ಸ್ಟ್ 2 hours ಏನಿದೆ ಎವ್ರಿ 30 minutesಗೆ ಸ್ಯಾಂಪಲ್ನ ಕಲೆಕ್ಷನ್ ಮಾಡ್ಕೊಬೇಕು. ಎವ್ರಿ 30 minutesಗೆ ಅಂದರೆ 30 minutesಗೆ ಒಂದ್ಸಲಿ, 60 minutesಗೆ, 90 minutesಗೆ ಮತ್ತು 120 minutesಗೆ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಬೇಕು. ಟೋಟಲಿ 5 ಸ್ಯಾಂಪಲ್ ಆಗುತ್ತೆ. ಫಾಸ್ಟಿಂಗಲ್ಲೊಂದು, ಇವಾಗ 4 ಸಲ. ಸೊ 30 minutesಗೆ ಎಂತ ಕಲೆಕ್ಟ್ ಮಾಡಬೇಕಂದ್ರೆ ನಮ್ಮ ಬಾಡಿನ ನಾವು ಗ್ಲೂಕೋಸ್ ಏನು ಕೊಡ್ಸಿರ್ತೀವಿ ಅವ್ರಿಗೆ, ಅದು ಹೋಗ್ಬಿಟ್ಟು ಅವ್ರಿಗೆ ಇನ್ಸುಲಿನ್ ಆ್ಯಕ್ಟ್ ಮಾಡೋದಕ್ಕೆ ಎಲ್ಲ ಟೈಮ್ ಆಗೋದಕ್ಕೆ 30 minutes ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಅದು ಸ್ಟಾರ್ಟ್ ಆಗೋದಕ್ಕೆ 30 minutesಯಿಂದ 2 hours ಕಂಪ್ಲೀಟ್ ಆಗೋಗಿರುತ್ತೆ. ಅದಕ್ಕೆ 2 hours ತೊಗೋತೀವಿ. ಇನ್ನು ಬ್ಲಡ್ ಗ್ಲೂಕೋಸ್ ಏನಿರುತ್ತೆ, ನಾವು ಬ್ಲಡ್ ತೊಗೊಂಡಿರ್ತೀವಲ್ಲ, 4 ಸಲ ಬ್ಲಡ್ ತೊಗೊಂಡಿರೋದು ನಾವು ಎಂಜೈಮ್ಯಾಟಿಕ್ ಮೆಥಡೆಲ್ಲ ಅನಾಲಿಸಿಸ್ ಮಾಡಿರಬೇಕು. ನೆಕ್ಸ್ಟು ಯೂರಿನ್ನ ಬೆನೆಡಿಕ್ ಟೆಸ್ಟ್ ಮಾಡಿರಬೇಕು. ಸೊ ಅದು ಕ್ವಾಲಿಟೇಟಿವ್ ಟೆಸ್ಟ್, ಯೂರಿನಲ್ಲಿ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ. ಸೊ ನಿಮ್ಗೆ ಬೇಕಿರೋದು ಅಷ್ಟೇ, ರಿಸಲ್ಟು ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಕೋರಿಲೇಷನ್ ಮಾಡ್ಕೊಳೋದಕ್ಕೆ. ಟೈಪ್ಸ್ ನೋಡಿದ್ರೆ 3 types ಬರ್ಬೋದು. ನಾರ್ಮಲ್ GT ಬರ್ಬೋದು, ಇಂಪೇರ್ಡ್ GT ಬರ್ಬೋದು, ಡಯಾಬಿಟಿಕ್ GT ಬರ್ಬೋದು. ನಾರ್ಮಲ್ GTನಲ್ಲಿ FBS ನಾರ್ಮಲಾಗಿ ಬರುತ್ತೆ, ಲೆಸ್ ದ್ಯಾನ್ 100. ಆಫ್ಟರ್ ಡ್ರಿಂಕಿಂಗ್ ಗ್ಲೂಕೋಸು
ಪೀಕಿಗೆ ರೀಚ್ ಆಗುತ್ತೆ. 2 ಅವರ್ಸ್ ಆದಮೇಲೆ ವಿತಿನ್ ನಾರ್ಮಲ್ ರೇಂಜ್ಗೆ ಬಂದುಬಿಡುತ್ತೆ. ಸೊ ಯೂರಿನಲ್ಲಿ ಯಾವ ಸ್ಯಾಂಪಲನ್ನು ಶುಗರ್ ಕಾಣಲ್ಲ. ಸೊ ಇದೇನಿದೆ ನಾರ್ಮಲ್ ಜಿ ಟಿ ಟಿ. ಇಂಪೇರ್ ಜಿ ಟಿ ಟಿನಲ್ಲಿ ನೋಡೋದಾದರೆ ಯೂರಿನಲ್ಲಿ ಶುಗರ್ ಇರ್ಬೋದು, ಇಲ್ಲದೇ ಇರ್ಬೋದು. ಎಫ್ ಬಿ ಎಸ್ 110ರಿಂದ 126 ಬಂದುಬಿಡುತ್ತೆ. ಸೊ ಆಲ್ರೆಡಿ ಕ್ರಾಸ್ ಆಯಿತು ಲಿಮಿಟು. ಪಿ ಪಿ ಬಿ ಎಸ್ 140ಇಂದ 200 ಬರುತ್ತೆ. ಸೊ ಇದು ಕ್ರಾಸ್ ಆಗುತ್ತೆ. ಸೊ ನಾವು ಇತ್ತಾಗೆ ಇವ್ರಿಗೆ ನಾವೇ ಎಕ್ಸ್ಟ್ರಾ ಗ್ಲೂಕೋಸ್ ಕೊಡಿಸಿರೋದ್ರಿಂದ ಇತ್ತಾಗಿರೋ ಡಯಾಬಿಟಿಸ್ ಅಂತಲೂ ಹೇಳೋಕ್ಕಲ್ಲ, ಇತ್ತಾಗಿಲ್ಲ ಅಂತಲೂ ಹೇಳೋಕ್ಕಲ್ಲ, ಇತ್ತಾಗಿದೆ ಅಂತಲೂ ಹೇಳೋಕ್ಕಲ್ಲ. ಸೆಂಟ್ರ್ ಬಂದಿರೋ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಡಯಾಬಿಟಿಕ್ ಜಿ ಟಿ ಟಿ ನೋಡೋದಾದರೆ ಸೀನ್ ಇನ್ ಡಯಾಬಿಟಿಕ್ ಪೇಷಂಟ್ಸ್. ಯಾರೆಲ್ಲ ಶುಗರ್ ಇರುತ್ತೆ ಬಟ್ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಿರಲ್ಲ ಅಂಥ ಪೇಷಂಟ್ಸಲ್ಲಿ ನೋಡಿದ್ರೆ ಫಾಸ್ಟಿಂಗ್ ಗ್ಲೂಕೋಸ್ ಲೆವೆಲೇ ಮೋರ್ ದ್ಯಾನ್ 126 ಮಿಲಿಗ್ರಾಮ್ ಪರ್ ಡಿಯಲ್ಲಿರುತ್ತೆ. ಆಫ್ಟರ್ ಡ್ರಿಂಕಿಂಗ್ ಗ್ಲೂಕೋಸು 200 ಅಬೋವ್ ಹೋಗಿರುತ್ತೆ. ಸೊ ಶುಗರು ಯೂರಿನಲ್ಲಿ ಎಲ್ಲ ಸ್ಯಾಂಪಲಲ್ಲೂ ಇರುತ್ತೆ. ಸೊ 186 ಮೇಲೇನಾದರೂ ಹೋದರೆ ರೀನಲ್ ಥ್ರೆಶೋಲ್ಡ್ ಆಗಿಬಿಟ್ಟು ಎಲ್ಲ ಶುಗರ್ ಸ್ಯಾಂಪಲ್ಸಲ್ಲೂ ಯೂರಿನ್ ಇರುತ್ತೆ. ನಮ್ಮ ಬಾಡಿನಲ್ಲಿ ಬ್ಲಡ್ ಗ್ಲೂಕೋಸ್ 186 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ಮೇಲೆ ಹೋದರೆ ಸೀನ್ ಇನ್ ಆಲ್ ಯೂರಿನ್ ಸ್ಯಾಂಪಲ್ ಶುಗರ್ ಪಾಸಿಟಿವ್. ಕಂಪ್ಯಾರಿಸನ್ ಟೇಬಲ್. ಸೊ ಅದು ನೀವೇ ನೋಡ್ಕೊಳ್ಳಿ ಕಂಪ್ಯಾರಿಸನ್ ಟೇಬಲ್, ನಾವು ಹೇಳೋಕ್ಕಿಂತ ನೀವು ನೋಡ್ತಾನೆ ಇರಿ. ಇಂಪಾರ್ಟೆನ್ಸ್ ನೋಡಿದರೆ ಹೆಲ್ಪ್ ಡಯಾಗ್ನೋಸಿಸ್ ಆಫ್ ಮೈಲ್ಡ್ ಡಯಾಬಿಟಿಕ್ ಬಾರ್ಡರ್ಲೈನ್ ಗ್ಲೂಕೋಸ್ ಲೆವೆಲ್, ಪ್ರೊವೈಡ್ ಹೆಲ್ಪ್ಫುಲ್ ಫಾರ್ ಇನ್ಸೂನ್ ಎಂಡೋಕ್ರೈನ್ ಡಿಸಾರ್ಡರ್ಸ್. ಯಾವುದಾದ್ರು ಎಂಡೋಕ್ರೈನ್ ಡಿಸಾರ್ಡರ್ಸ್ ಇದ್ದರೆ ಹೆಲ್ಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಗ್ರಾಫ್ ಏನಿದೆ, ಗ್ರಾಫ್ ನೀಟಾಗಿ ನೋಡ್ಕೊಂಡು ಪ್ಲಾಟ್ ಮಾಡ್ಕೊಳ್ಳಿ. ಕೆಳಗಡೆದೇನಿದೆ ಟೈಮ್ ಇಂಟರ್ವಲ್ಲು, ಮೇಲ್ಗಡೆದು ಕಾನ್ಸಂಟ್ರೇಷನ್ ಆಫ್ ಗ್ಲೂಕೋಸ್. ಸೊ 4 ಸ್ಯಾಂಪಲ್ಸು. ಸೊ ನಾರ್ಮಲಾಗಾದರೆ ನಾರ್ಮಲ್ ಜಿ ಟಿ ಟಿಗಾದ್ರೆ ನಾರ್ಮಲಾಗಿರುತ್ತೆ ವಿತಿನ್ 2 ಅವರ್ಸು. ಹಾಫ್ ಆನ್ ಅವರು 1 ಅವರು ಮತ್ತು 2 ಅವರ್ 1 ಅವರು 1.5 ಅವರ್ ಸ್ಯಾಂಪಲ್ ಪೀಕಲ್ಲಿರುತ್ತೆ. 2 ಅವರ್ ಸ್ಯಾಂಪಲ್ ನಾರ್ಮಲಿ ಬರುತ್ತೆ. ಸೇಮ್ ಅದೇ ಥರ ನೋಡ್ತಾರೆ. ಇಂಪೇರ್ಡ್ ಆದರೆ ರೈಸ್ ಆಗಿರುತ್ತೆ, 2 ಅವರ್ಸಿಗೆ ನಿಧಾನಕ್ಕೆ ಇಳಿತಿರುತ್ತೆ, ಬಟ್ 2 ಅವರ್ಸಿಗೆ ಕಂಪ್ಲೀಟಾಗಿ ಡೌನ್ ಆಗಿರಲ್ಲ. ಇನ್ನು ನೆಕ್ಸ್ಟು ಡಯಾಬಿಟಿಕ್ ಪೇಷಂಟ್ ನೋಡಿದ್ರೆ ಎತ್ಕೊಂತಿದ್ದಂಗೆ 200 ಮೇಲೆ ಹೋಗಿರುತ್ತೆ, 200 ಮೇಲೆ. ಸೊ ಇನ್ನು ಅದು ಅಲ್ಲೇ ಮೇಂಟೈನ್ ಆಗುತ್ತೆ, ಅದು ಕೆಳಗಡೆ ಬರೋದಿಲ್ಲ ಬಿಕಾಸ್ ಆಫ್ ಡಯಾಬಿಟಿಸ್. ಅವ್ರ ಬಾಡಿನಲ್ಲಿ ಇನ್ಸುಲಿನ್ ಆ್ಯಕ್ಟ್ ಮಾಡ್ತಿರಲ್ಲ, ಇಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿರೋ ಬೇಕಾಗಿರೋಂಥ ರೆಸೆಪ್ಟಾರ್ಸು ಇವೆಲ್ಲ ಇರೋದಿಲ್ಲ. ಇಷ್ಟು ಏನಿದೆ ಜಿ ಟಿ ಟಿ ಬಗ್ಗೆ ಆಯಿತು. ಇನ್ನು ಎಚ್ ಬಿ ಎನ್ ಸಿ ನೋಡಿದ್ರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್. ಎಚ್ ಬಿ ಎನ್ ಸಿ ಇಸ್ ಹಿಮೋಗ್ಲೋಬಿನ್ ಆ್ಯಸ್ ಗ್ಲೂಕೋಸ್ ನಾನ್ ಎಂಜೈಮ್ಯಾಟಿಕಲಿ ಅಟ್ಯಾಚ್ ಟು ಇಟ್. ಸೊ ಹಿಮೋಗ್ಲೋಬಿನ್ಗೆ ಗ್ಲೂಕೋಸ್ ನಾನ್ ಎಂಜೈಮ್ಯಾಟಿಕಲಿ ಅಟ್ಯಾಚ್ ಆಗಿರುತ್ತೆ. ಇಟ್ ರಿಫ್ಲೆಕ್ಟ್ ದ ಅವರೇಜ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಫ್ ಪ್ರೊವೈಡರ್ 120 days ಆರ್ 90 days ಆರ್ ನಥಿಂಗ್ ಬಟ್ 3 months. ಸೊ ಏನಿದೆ ಅವರೇಜ್ 3 months ಬ್ಲಡ್ ಶುಗರ್ನ ಅನಾಲಿಸಿಸ್ ಮಾಡ್ಬೋದು. ಟೋಟಲ್ ಆರ್ ಬಿ ಸಿ ಲೈಫ್ ಸ್ಪ್ಯಾನ್ ಏನು ಬರುತ್ತೆ 120 days. ಒಂದ್ಸಲಿ ಗ್ಲೂಕೋಸ್ ಹೋಗಿ ಹಿಮೋಗ್ಲೋಬಿನ್ಗೆ ಅಟ್ಯಾಚ್ ಆಯಿತು ಅಂದರೆ ಆರ್ ಬಿ ಸಿ ಡೆತ್ ಆಗೋವರೆಗೂ ಅದು ಹಿಮೋಗ್ಲೋಬಿನಲ್ಲೇ ಇರುತ್ತೆ, ಆಚೆ ಬರೋದಿಲ್ಲ. ಇರ್ರಿವರ್ಸಬಲ್, ಆಚೆ ಬರೋದಿಲ್ಲ. 120 ದಿನ ಆದಮೇಲೆ ಆರ್ ಬಿ ಸಿ ಲೈಸ್ ಆಗುತ್ತೆ. ಲೈಸ್ ಆದಮೇಲೆ ಅದು ಯೂರಿನಲ್ಲಿ ಅಥವಾ ಇದರಲ್ಲಿ ಕಾಣಿಸ್ಕೊಂಡು. ಸೊ ಆದ ಕಾರಣ ನಾವೇನು ಮಾಡ್ತೀವಿ, 120 days ಬೇಡ, ಅದರಲ್ಲಿ ಇನ್ನೊಂದು ±30 ದಿನ ಹೆಂಗನ ಹಾಳಾಗೋಗಲಿ. ಇನ್ನು ಮಿಕ್ಕಿರೋ 90 ದಿನ ತೊಗೊಬಿಟ್ಟು 90 ದಿನ ಅಂದರೆ 3 months ಬ್ಲಡ್ ಶುಗರ್ ಅವರೇಜ್ ಅಂತೇಳಿ ಮಾಡಿಕೊಂಡು 3 ತಿಂಗಳದ್ದು ಅಂತೇಳಿ ಎಚ್ ಬಿ ಎನ್ ಸಿ ರಿಪೋರ್ಟ್ ಮಾಡ್ಕೊಂಡು ಕೊಡ್ತಿರ್ತೀವಿ. ಪ್ರಿನ್ಸಿಪಲ್ ನೋಡಿದ್ರೆ ಗ್ಲೂಕೋಸ್ ಬೈಂಡ್ ಇರ್ರಿವರ್ಸಬಲಿ ಟು ದ ಹಿಮೋಗ್ಲೋಬಿನ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್ ಎ. ಸೊ ಅಡಲ್ಟ್ ಹಿಮೋಗ್ಲೋಬಿನ್ ಏನಲ್ಲಿ ಬೀಟಾ ಚೈನ್ಗೆ ಇರ್ರಿವರ್ಸಬಲಿ ಗ್ಲೂಕೋಸ್ ಹೋಗ್ಬಿಟ್ಟು ಅಟ್ಯಾಚ್ ಆಗಿರುತ್ತೆ. ದ ಹೈಯರ್ ಆಫ್ ಬ್ಲಡ್ ಗ್ಲೂಕೋಸ್ ಹೈಯರ್ ದೆನ್ ಎಚ್ ಬಿ ಎನ್ ಸಿ. ಏನು ಬ್ಲಡ್ ಗ್ಲೂಕೋಸ್ ಇರುತ್ತೆ ಅದು ಎಚ್ ಬಿ ಎನ್ ಸಿಗಿಂತ ಹೈ ಇರುತ್ತೆ. ಓಕೆ, ಹೈಯರ್ ಬ್ಲಡ್ ಗ್ಲೂಕೋಸ್ ಇದ್ದರೆ ಹೈಯರ್ ಎಚ್ ಬಿ ಎನ್ ಸಿ ಒಪ್ಟೈನ್ ಆಗುತ್ತೆ, ನಮಗೆ ಸಿಗುತ್ತೆ. ಆರ್ ಬಿ ಸಿ ಲೈಫ್ ಸ್ಪ್ಯಾನ್ 120 days. ಸೊ ಎಚ್ ಬಿ ಎನ್ ಸಿ ಇಂಡಿಕೇಟ್ ದ ಲಾಂಗ್ ಟರ್ಮ್ ಗ್ಲೈಕೋಸೈಮಿಕ್ ಕಂಟ್ರೋಲ್. ಸೊ ಅವ್ರು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಯೂಸಸ್ ನೋಡ್ತಾರೆ ಬೆಸ್ಟ್ ಇಂಡಿಕೇಟರ್ ಫಾರ್ ಕ್ರಾನಿಕ್ ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್. ಸೊ ಲಾಂಗ್ ಟರ್ಮಲ್ಲಿ ಗ್ಲೂಕೋಸ್ ಯಾರಾದರೂ ಟ್ಯಾಬ್ಲೆಟ್ಸ್ ಹೋಗ್ತಾರೆ ಅಂತಾರೆ ಏನಾದರೂ ಇದ್ದರೆ ಕಂಟ್ರೋಲ್ ಆಗ್ತಿದೆ ಇಲ್ಲ ಅಂತೇಳಿ, ಮತ್ತು ನಾವು ಹೆಂಗೆ ಕಂಟ್ರೋಲಿದ್ದೀವಿ ಅಂತ ಸೆಲ್ಫ್ ಮಾನಿಟರ್ ಮಾಡ್ಕೊಳೋದಕ್ಕೂ ಬೇಕಾಗುತ್ತೆ. ಯೂಸ್ ಟು ಡಯಾಗ್ನೋಸಿಸ್ ಮಾಡೋದಕ್ಕೂ ಬೇಕಾಗುತ್ತೆ. ಡಯಾಬಿಟಿಸ್ ಮಾನಿಟರಿಂಗ್ ಟ್ರೀಟ್ಮೆಂಟ್ ಮಾನಿಟರ್ ಮಾಡೋದಕ್ಕೂ ಬೇಕಾಗುತ್ತೆ. ಸೊ ನಾಟ್ ಅಫೆಕ್ಟ್ ಬೈ ಡೈಲಿ ಗ್ಲೂಕೋಸ್ ಫ್ಲಕ್ಚುಯೇಷನ್. ಸೊ ಗ್ಲೂಕೋಸ್ ಡೈಲಿ ಏರುಪೇರು ಆಗುತ್ತಿದೆ ಅಂದ್ರೂ ಅದೇನು ಇದು ಎಚ್ ಬಿ ಎನ್ ಸಿಗೆ ಇದು ಕೊಡಲ್ಲ, ಅಂದರೆ ಏನದು ರಿಪೋರ್ಟಲ್ಲಿ ಇಂಟರ್ಪ್ರಿಟ್ ಮಾಡಲ್ಲ. ನಾರ್ಮಲ್ ರೇಂಜಸ್ ನೋಡಿದರೆ ಲೆಸ್ ದ್ಯಾನ್ 5.7 ಇದ್ದರೆ ನಾರ್ಮಲ್ಲು, 5.7 to 6.4 ಇದ್ದರೆ ಪ್ರೀ ಡಯಾಬಿಟಿಕ್ ಸ್ಟೇಜು, ಮೋರ್ ದ್ಯಾನ್ 6.5 ಇದ್ದರೆ ಡಯಾಬಿಟಿಕ್ ಮೆಲಿಟಿಸು, ಲೆಸ್ ದ್ಯಾನ್ 7.0 ಇದ್ದರೆ ಗುಡ್ ಕಂಟ್ರೋಲ್ ಇನ್ ಡಯಾಬಿಟಿಕ್ ಮೆಲಿಟಿಸ್, ಮೋರ್ ದ್ಯಾನ್ 8.0 ಇತ್ತು ಡಯಾಬಿಟಿಕ್ ಮೆಲಿಟಿಸ್ ಇರೋರಿಗೆ ಅಂದರೆ ಪೂರ್ ಕಂಟ್ರೋಲ್, ಅವರೇನೂ ಕಂಟ್ರೋಲ್ ಮಾಡ್ತಿಲ್ಲ ಅಂತೇಳಿ. ಸೊ ಆದಷ್ಟು ಡಯಾಬಿಟಿಕ್ ಪೇಷಂಟ್ ಇರೋರು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಫಿಸಿಕಲಿ ಆ್ಯಕ್ಟಿವ್, ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಗ್ಲೂಕೋಸ್ ಮಾನಿಟರ್ ಮಾಡ್ಕೊಳ್ಳಿ, 3 ತಿಂಗಳಿಗೆ ಒಂದ್ಸಲಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಅಡ್ವಾಂಟೇಜಸ್ ನೋಡಿದ್ರೆ ಫಾಸ್ಟಿಂಗ್ ಸ್ಯಾಂಪಲ್ ಏನು ಬೇಕಾಗಿಲ್ಲ, 1 time ಸ್ಯಾಂಪಲ್ ತಗೋತೀವಿ.
ರಿಫ್ಲೆಕ್ಟ್ ಲಾಂಗ್ ಟರ್ಮ್ ಗ್ಲೂಕೋಸ್ನ ನಾವು ಮೆಜರ್ಮೆಂಟ್ ಮಾಡ್ಕೊತೀವಿ. ಸೊ ದಿನ ವೇರಿಯೇಷನ್ ಆಗ್ತಿದೆ ಅಂದ್ರೂ ಅದೇನು ಇದಕ್ಕೆ ಫ್ಲಕ್ಚುವೇಟ್ ಆಗೋದಿಲ್ಲ. ಇನ್ನು ಯಾವಾಗಾದರೂ ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಆದರೂ ಕಡಿಮೆ ಬರುತ್ತೆ ಅನ್ನೋದು ಹಿಮೋಲೈಟಿಕ್ ಅನಿಮಿಯಾ. ಬಿಕಾಸ್ ಹಿಮೋಲೈಟಿಕ್ ಅನಿಮಿಯಾದಲ್ಲಿ ಹಿಮೋಗ್ಲೋಬಿನೇ ಕಡಿಮೆ ಆಗಿರುತ್ತೆ. ಆದ ಕಾರಣ ಹಿಮೋಗ್ಲೋಬಿನೇ ಕಡಿಮೆ ಇದ್ದಾಗ ಗ್ಲೂಕೋಸ್ ಅಟ್ಯಾಚ್ ಆಗಿರೋದು ಕಡಿಮೆ ಇರುತ್ತೆ, ಅಫ್ಕೋರ್ಸ್ ಕಡಿಮೆ ಬಂದೇ ಬರುತ್ತೆ. ಅಕ್ಯೂಟ್ ಬ್ಲಡ್ ಲಾಸ್ ಆದಾಗ, ಬ್ಲಡ್ ಲಾಸ್ ಆದರೆ RBC ಹೋಯಿತು ಅಂದರೆ RBC ಜೊತೆ ಹಿಮೋಗ್ಲೋಬಿನ್ ಹೋಗುತ್ತೆ. ಸೊ ಅಲ್ಲೂ ಕೂಡ ಇದು ಶಾರ್ಟ್ ಆನ್ RBC ಲೈಫ್ ಫ್ರಮ್. ಕೆಲವೊಂದು ಡಿಸೀಸಸ್ಸಲ್ಲಿ RBC ಬೇಗ ಡೆತ್ ಆಗೋದಿರ್ಬೋದು. ಸೊ ಅಂತಹ ಡಿಸೀಸಸ್ಸಲ್ಲಿ ಇದು ಆವಾಗಲೂ ಕಡಿಮೆ ತೋರಿಸುತ್ತೆ. ಇನ್ನು ಫ್ಲ್ಯಾಶ್ ಐ ಯಾವಾಗೆಲ್ಲ ಇದು ಜಾಸ್ತಿ ತೋರಿಸುತ್ತೆ ಅಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದ್ದರೆ ಜಾಸ್ತಿ ತೋರುತ್ತೆ, ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಇದ್ದರೆ ಜಾಸ್ತಿ ತೋರಿಸುತ್ತೆ, ಆಲ್ಕೋಹಾಲಿಸಮ್ಸ್ ಇದ್ದರೆ ಜಾಸ್ತಿ ತೋರಿಸುತ್ತೆ. ಸೊ ಇಂಥ ಕಂಡೀಷನ್ಸಲ್ಲಿ RBCನಲ್ಲಿರ್ತಕ್ಕಂಥ ಗ್ಲೂಕೋಸು ಏನಿದೆ ಅವನ್ನೆಲ್ಲ ಇದು ಹಿಮೋಗ್ಲೋಬಿನ್ ಜಾಸ್ತಿ ತೋರಿಸುತ್ತೆ ಅವಾಗ. ಸೊ ಇಷ್ಟು ಏನಿದೆ HbA1c ಇದು. ಸೊ ನೆಕ್ಸ್ಟ್ ಇನ್ನು ಒಂದೇ ಒಂದು ಟಾಪಿಕ್ ಇದೆ, ಅದು ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್. ಸೊ ಇನ್ನು ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸ್ ನೋಡೋದಾದರೆ ಇದು ಕೂಡ ಏನಿದೆ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಸೊ 1-2-3 ಸಲ ರಿಪಿಟೇಷನ್ ಕೂಡ ಆಗಿದೆ. ಸೊ ಇದರಲ್ಲಿ ಮೇನಾಗಿ 5 ಟೈಪ್ಸು, ಸೊ ಟೋಟಲ್ 7 ಟೈಪ್ಸ್ ಬರುತ್ತೆ. ಮೇನಾಗಿ 5 ಟೈಪ್ಸ್ ಅಂತೂ ಗ್ಯಾಪ್ನಿಗೆ ಇಟ್ಕೊಳ್ಳೇಬೇಕು ನೀವು ಹೆಂಗನ ಮಾಡಿಕೊಂಡು. ಸೊ ಅದಕ್ಕೆ ಒಂದು ಇದಿದೆ, ನಿಮೋನಿಕ್ ಇದೆ. ವರ್ಸಟೈಲ್ ಪ್ಲೇಯರ್ ಕೋರಿ ಆ್ಯಂಡರ್ಸನ್ ಮೇಡ್ ಹಿಸ್ಟ್ರಿ ಟುಡೇ. ಸೊ ನಾವು ಇದನ್ನ ಇನ್ನೊಂದು ಕಡೆ ಯೂಟ್ಯೂಬಲ್ಲಿ ನೋಡಿ ನಾನು ತಿಳ್ಕೊಂಡಿತ್ತು. ಸೊ ವರ್ಸಟೈಲ್ ಪ್ಲೇಯರ್ಗೆ ಟೈಪ್ 1 ವ್ಯಾನ್ ಗಿಸ್ಕರ್ಸ್ ಡಿಸೀಸು, ಪ್ಲೇಯರ್ಗೆ ಪ್ಯಾಂಪೆಸ್ ಡಿಸೀಸು, ಕೋರಿಗೆ ಕೋರಿಸ್ ಡಿಸೀಸ್ ಅಂತ ಬರುತ್ತೆ, ಆ್ಯಂಡರ್ಸನ್ಗೆ ಆ್ಯಂಡರ್ಸನ್ ಡಿಸೀಸ್ ಅಂತಲೇ ಬರುತ್ತೆ, ಮೇಡ್ ಹಿಸ್ಟ್ರಿಗೆ ಮೆಕ್ ಅಡ್ರಲ್ ಸಿಂಡ್ರೋಮ್ ಅಂತ ಬರುತ್ತೆ, ಹಿಸ್ಟ್ರಿಗೆ ಅರ್ಸ್ ಡಿಸೀಸು, ಟುಡೇಗೆ ಥಾರೋಯಿಸ್ ಡಿಸೀಸು. ಟೋಟಲಿ 7 ಡಿಸೀಸ್ ಆಗೋಯಿತು. ಸೊ ನೆಕ್ಸ್ಟು ಯಾವ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಟೈಪ್ 1ನಲ್ಲಿ ವ್ಯಾನ್ ಗಿಸ್ಕರ್ ಡಿಸೀಸಲ್ಲಿ ಡಿಫಿಷಿಯನ್ಸಿ ಆಫ್ ಗ್ಲೂಕೋಸ್ 6 ಫಾಸ್ಫೇಟೇಸ್ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಇದು ಕಿಡ್ನಿ ಮತ್ತು ಲಿವರಲ್ಲಿ ಆಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಆರ್ಗನನ್ಸು ಕಿಡ್ನಿ ಬಂತು, ಆರ್ಗನ್ ಅಂದರೆ ಕಿಡ್ನಿ, ಲಿವರು, ಹೈಪೋಗ್ಲೈಸಿಮಿಯಾ ಆಗುತ್ತೆ, ಕೀಟೋಸಿಸ್ ಆಗುತ್ತೆ. ಇನ್ನು ನೆಕ್ಸ್ಟು ಸ್ಕೆಲಿಟಲ್ ಮಸಲ್ಸು ಏನಾದರೂ ಬಂತು ಅಥವಾ ಮಸಲ್ಸ್ ಬಂತು ಅಂದರೆ ಎಕ್ಸೆಸಿವ್ ಇಂಡ್ಯೂಸ್ ಆಫ್ ಮಸಲ್ಸ್ ಪೈನ್ಸು ಮತ್ತು ಕ್ರ್ಯಾಂಪ್ಸ್ ಬರುತ್ತೆ. ಸೊ ನೀಟಾಗಿ ಒಂದೊಂದು ಪಾಯಿಂಟ್ ಗ್ಯಾಪ್ನಿಗೆ ಇಟ್ಕೊಳ್ಬೇಕು ನಿಮಗೆ. ನೆಕ್ಸ್ಟು ಲಿವರ್ ಬಂತು ಅಂದರೆ ಹೈಪೋಗ್ಲೈಸಿಮಿಯಾ, ಕೀಟೋಸಿಸ್ಸು. ಹಾರ್ಟ್ ಬಂತು ಅಂದರೆ ಕಾರ್ಡಿಯಾಕ್ ಫೇಲ್ಯೂರು. RBC ಬಂತು ಅಂದರೆ ಹಿಮೋಲೈಟಿಕ್ ಅನಿಮಿಯಾ. ಇನ್ನು ಇವೆಲ್ಲ ಸಿಕ್ತು ಬ್ರಾಂಚಿಂಗ್ ಡಿಬ್ರಾಂಚಿಂಗ್ ಎನ್ಸೈಮ್ ಅದೇನಾದರೂ ಅಫೆಕ್ಟ್ ಮಾಡ್ತಾಯಿತ್ತು ಯಾವ್ದಾದ್ರು ಟೈಪ್ಸಲ್ಲಿ ಅಂದರೆ ಅದರಲ್ಲಿ ಅಕ್ಯುಮುಲೇಷನ್ ಆಫ್ ಅಬ್ನಾರ್ಮಲ್ ಗ್ಲೈಕೋಜನ್, ಮುಂದಕ್ಕೆ ಶಾರ್ಟ್ ಚೈನ್ ಔಟರ್ ಚೈನ್ಸ್ ಅಂತ ಬರುತ್ತೆ, ಅಥವಾ ಗ್ಲೈಕೋಜನ್ ಇನ್ ಲೈಸೋಸೋಮ್ಸ್ ಅಂತ ಬರುತ್ತೆ, ಅಥವಾ ಹ್ಯಾವಿಂಗ್ ಫ್ಯೂ ಬ್ರಾಂಚಸ್, ಕಡಿಮೆ ಬ್ರಾಂಚ್ ಹೊಂದಿರುತ್ತೆ, ಈ ಥರ ಬರುತ್ತೆ. ಅಥವಾ ಬರಲಿಲ್ಲ ಅಂದರೆ ಅಕ್ಯುಮುಲೇಷನ್ ಆಫ್ ಅಬ್ನಾರ್ಮಲ್ ಗ್ಲೈಕೋಜನ್ ಇನ್ ಆರ್ಗನ್ ಯಾವುದಿರುತ್ತೆ ಲಿವರ್ ಅಂತ ಬರೆದ್ರೆ ಮುಗ್ದೋಗುತ್ತೆ. ಟೈಪ್ 1ನಲ್ಲಿ ಹೈಪೋಗ್ಲೈಸಿಮಿಯಾ ಆಯಿತು. ನೆಕ್ಸ್ಟು ಟೈಪ್ 2 ಪ್ಯಾಂಪೆಸ್ ಡಿಸೀಸು, ಡಿಫಿಷಿಯನ್ಸಿ ಆಫ್ ಆಲ್ಫಾ 1,4 ಲೈಸೋಸೋಮಲ್ ಗ್ಲೈಕೋಸೈಡ್ಸ್ 1,6 ಆ್ಯಂಡ್ 1,4. ಸೊ ಆಸಿಡ್ ಮಾಲ್ಟೇಸ್ ಅಂತಲೂ ಕರೀತಾರೆ. ಇದು ಎಲ್ಲ ಆರ್ಗನಲ್ಲಿರ್ತಕ್ಕಂಥ ಲೈಸೋಸೋಮಲ್ ಆಗುತ್ತೆ. ಸೊ ಇನ್ಫರ್ಟೈಲ್ ಫ್ರಮ್ ಅರ್ಲಿ ಡೆತ್, ಕಾರ್ಡಿಯಾಕ್ ಫೇಲ್ಯೂರು, ಅಕ್ಯುಮುಲೇಷನ್ ಆಫ್ ಗ್ಲೈಕೋಜನ್ ಇನ್ ಲೈಸೋಸೋಮ್ಸ್. ಸೊ ಕಾರ್ಡಿಯಾಕ್ ಬಂದರೆ ಕಾರ್ಡಿಯಾಕ್ ಫೇಲ್ಯೂರು, ಅಕ್ಯುಮುಲೇಷನ್ ಆಫ್ ಗ್ಲೈಕೋಜನ್ ಇನ್ ಲೈಸೋಸೋಮ್. ನೆಕ್ಸ್ಟು ಲಿಮಿಟ್ ಡ್ರಗ್ಸ್ಟಿನ್ ಅಥವಾ ಕೋರಿಸ್ ಡಿಸೀಸ್ ಅಂತ ಕರೀತಾರೆ. ಇದು ಆಬ್ಸೆನ್ಸ್ ಆಫ್ ಡಿಬ್ರಾಂಚಿಂಗ್ ಆಬ್ಸೆನ್ಸ್ ಇದ್ದರೆ ಈ ಡಿಸೀಸ್ ಕಾಸ್ ಆಗುತ್ತೆ. ಇದು ಲಿವರ್, ಸ್ಕೆಲಿಟಲ್ ಮಸಲ್ಸು, ಹಾರ್ಟಲ್ಲಿ ಆಗುತ್ತೆ. ಅಕ್ಯುಮುಲೇಷನ್ ಆಫ್ ಅಬ್ನಾರ್ಮಲ್ ಗ್ಲೈಕೋಜನ್ ಹ್ಯಾವಿಂಗ್ ಎ ಶಾರ್ಟ್ ಚೈನ್ ಆ್ಯಂಡ್ ಹೈಪೋಗ್ಲೈಸಿಮಿಯಾ. ಲಿವರ್ ಬಂತಂದ್ರೆ ಹೈಪೋಗ್ಲೈಸಿಮಿಯಾ, ಸ್ಕೆಲಿಟಲ್ ಮಸಲ್ಸ್ ಬಂತು, ಇದು ಹಾರ್ಟ್ ಬಂತು ಅಂದರೆ ಕಾರ್ಡಿಯಾಕ್ ಫೇಲ್ಯೂರ್. ನೆಕ್ಸ್ಟು ಆ್ಯಂಡರ್ಸನ್ ಡಿಸೀಸಲ್ಲಿ ಆಬ್ಸೆನ್ಸ್ ಆಫ್ ಬ್ರಾಂಚಿಂಗ್ ಎನ್ಸೈಮ್, ಅಲ್ಲಿ ಮೇಲ್ಗಡೆ ಡಿಬ್ರಾಂಚಿಂಗು, ಇಲ್ಲಿ ಬ್ರಾಂಚಿಂಗ್ ಎನ್ಸೈಮ್ ಆಬ್ಸೆಂಟ್ ಇರುತ್ತೆ. ಮೇನ್ ಆರ್ಗನ್ ಲಿವರಲ್ಲಿ ಆಗುತ್ತೆ. ಲಿವರಲ್ಲಿ ಆಯಿತು ಅಂದರೆ ಹೈಪೋಗ್ಲೈಸಿಮಿಯಾ, ಕಾರ್ಡಿಯಾಕ್ ಫೇಲ್ಯೂರು, ಲಿವರ್ ಫೇಲ್ಯೂರು, ಅಕ್ಯುಮುಲೇಷನ್ ಆಫ್ ಅಬ್ನಾರ್ಮಲ್ ಗ್ಲೈಕೋಜನ್ ಹ್ಯಾವಿಂಗ್ ಅ ಫ್ಯೂ ಬ್ರಾಂಚಸ್. ಇದೊಂದು ಪಾಯಿಂಟ್ ಬರ್ರಿ. ನೆಕ್ಸ್ಟು ಮೆಕ್ ಗಡಲ್ ಸಿಂಡ್ರೋಮ್ ಟೈಪ್ 5, ಆಬ್ಸೆನ್ಸ್ ಆಫ್ ಮಸಲ್ ಗ್ಲೈಕೋಫಾಸ್ಫೋರೈಲೇಸ್. ಸೊ ಇದು ಸ್ಕೆಲಿಟಲ್ ಮಸಲ್ಸ್, ಇಲ್ಲೇ ಬಂದಿದೆ ಮಸಲ್ ಗ್ಲೈಕೋಜನ್ ಫಾಸ್ಫೋರೈಲೇಸು. ಸೊ ಆಫ್ಕೋರ್ಸ್ ಸ್ಕೆಲಿಟಲ್ ಮಸಲ್ಸ್. ಎಕ್ಸೆಸಿವ್ ಇಂಡ್ಯೂಸ್ ಆಫ್ ಸೆಲ್ಯುಲರ್ ಪೇನ್ ಆ್ಯಂಡ್ ಕ್ರಂಪ್ಸ್, ಡಿಕ್ರೀಸ್ ಸೀರಮ್ ಲ್ಯಾಕ್ಟೇಟ್ ಆಫ್ಟರ್ ಎಕ್ಸಸೈಸ್ ಮಾಡಿ ಆದಮೇಲೆ ಸೀರಮ್ ಲ್ಯಾಕ್ಟೇಟ್ ಏನಾದರೂ ಟೆಸ್ಟ್ ಮಾಡಿಸಿದ್ರೆ ಕಡಿಮೆ ಆಗಿರುತ್ತೆ. ಇನ್ನು 6 ಅರ್ಸ್ ಡಿಸೀಸಲ್ಲಿ ಸೊ ಸೇಮ್ ಎನ್ಸೈಮು ಮೇಲ್ಗಡೆ ಮಸಲ್ ಗ್ಲೈಕೋಜನ್ ಫಾಸ್ಫೋರೈಲೇಸ್ ಬದಲಿಗೆ ಲಿವರ್ ಗ್ಲೈಕೋಜನ್ ಫಾಸ್ಫೋರೈಲೇಸ್ ಇಲ್ಲಿ ಡಿಫಿಷಿಯನ್ಸಿ ಬರುತ್ತೆ. ಸೊ ಇದು ಆರ್ಗನಲ್ಸು ಆಗಲೇ ಎನ್ಸೈಮ್ ಹೇಳ್ತಾ ಇದೆ ಲಿವರ್. ಸೊ ಇದರಲ್ಲಿ ಹೈಪೋಗ್ಲೈಸಿಮಿಯಾ, ಕೀಟೋಸಿಸ್ 2 ಇಂಪಾರ್ಟೆಂಟು ಬರೀದೆ.
ನೆಕ್ಸ್ಟು ಟೈಪ್ 7 ಥಾಯ್ರಾಯ್ಡ್ ಡಿಸೀಸ್, ಡಿಫಿಷಿಯನ್ಸಿ ಆಫ್ ಫಾಸ್ಫೋಫ್ರಕ್ಟೋಕೈನೇಸ್. ಸೊ ಫಾಸ್ಫೋಫ್ರಕ್ಟೋಕೈನೇಸ್ ಡಿಫಿಷಿಯನ್ಸಿ ಆದರೆ ಥಾಯ್ರಾಯ್ಡ್ ಡಿಸೀಸ್ ಆಗುತ್ತೆ. ಇದು ಮಸಲ್ಸು ಮತ್ತು ಆರ್ ಬಿ ಸಿನಲ್ಲಿ ಆಗ್ತಕ್ಕಂಥದ್ದು. ಸೊ ಮಸಲ್ಸಲ್ಲಿ ಆದರೆ ಸೇಮ್ ಆ್ಯಸ್ ಎಕ್ಸೆಸಿವ್ ಇಂಡ್ಯೂಸ್ ಆಫ್ ಮಸಲ್ಸ್ ಕ್ರಾಂಪ್ಸ್ ಪೈನ್ಸ್ ಆ್ಯಂಡ್ ಡಿಕ್ರೀಸ್ ಸೀರಮ್ ಲ್ಯಾಕ್ಟೇಟ್ಸ್ ಆಫ್ಟರ್ ಎಕ್ಸಸೈಸ್. ಇನ್ನು ಆರ್ ಬಿ ಸಿ ಇರೋದ್ರಿಂದ ಹಿಮೋಲಿಟಿಕ್ ಅನಿಮಿಯಾ ಕಾಸ್ ಆಗುತ್ತೆ. ಸೇಮ್ ಎನ್ಝೈಮು ಲಿವರಲ್ಲಿ ಏನಾದರೂ ಆಬ್ಸೆನ್ಸ್ ಇದ್ದರೆ, ಅಂದರೆ ಫಾಸ್ಫೋಫ್ರಕ್ಟೋಕೈನೇಸ್ ಎನ್ಝೈಮ್ ಲಿವರಲ್ಲಿ ಆಬ್ಸೆಂಟ್ ಇದ್ದರೆ ಮೈಲ್ಡ್ ಲಿವರ್ ಎನ್ಲಾರ್ಜ್ಮೆಂಟ್ ಆಗ್ಬೋದು ಅಥವಾ ಹೈಪೋಗ್ಲೈಸಿಮಿಯಾ ಆಗ್ಬೋದು. ಸೊ ಇಷ್ಟು ಏನಿದೆ ಓವರಾಲ್ ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸು. ಸೊ ಆಲ್ಮೋಸ್ಟ್ ಓವರಾಲ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ಕೊತೀನಿ. ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ರಿವಿಷನ್. ಏನಾದರೂ ಡೌಟ್ಸ್ ಇದೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ವಿಡಿಯೋನ ಯಾರೆಲ್ಲ ನಿಮ್ಮ ಫ್ರೆಂಡ್ಸು BSc ಮಾಡ್ತಿದ್ದಾರೆ, ಎಸ್ಪೆಷಲಿ ಫೈನಲ್ ಇಯರ್ ಆಗಿದ್ದಾರೆ, ಸೊ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ. ಸೊ ತುಂಬ ಜನ ಕರೆಸ್ಪಾಂಡಲ್ಲಿ ಮಾಡ್ಕೊತಿರೋರೇ ಇರ್ತಾರೆ. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ.